ನಮ್ಮ ನಟಿಯರೆಲ್ಲ ಇವತ್ತು ಬಹಳ ವಿಶೇಷವಾಗಿ ಕಾಣಿಸ್ತಾ ಇದ್ದಾರೆ. ಪೊಲೀಸ್ ವೇಷದಲ್ಲಿ ಒಬ್ರು ನಿಂತಿದ್ದಾರೆ, ಆರೋಗ್ಯ ವಿಚಾರಿಸಕ್ಕೆ ಒಬ್ರು ನಿಂತಿದ್ದಾರೆ, ನರ್ಸ್ ಒಬ್ರಿದ್ದಾರೆ, ಅದ್ರ ಜೊತೆಗೆ ಆಶಾ ಕಾರ್ಯಕರ್ತೆ ಒಬ್ರಿದ್ದಾರೆ, ಅನ್ನ ಕೊಡುವಂತಹ ರೈತರಾಗಿ ಕೂಡ ಒಬ್ರಿದ್ದಾರೆ, ಹೂ ಮಾರೋರು ಕೂಡ ಇಲ್ಲಿದ್ದಾರೆ, ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋರು ಅಲ್ಲಿ ನಿಂತಿದ್ದಾರೆ, ಒಬ್ರು ಮುದ್ದಾದ ಅಜ್ಜಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಡೀ ಸಮಾಜದಲ್ಲಿ ನಮ್ಮ ಕಣ್ಮುಂದೆ ಇರುವಂತಹ ಪಾತ್ರಗಳೆಲ್ಲ ಇವತ್ತು ನಮ್ಗೆ ಕಾಣಿಸ್ತಾ ಇದ್ದಾರೆ. ಹೋದ್ವಾರ ನಟಿಯರೆಲ್ಲ ಸಿನಿಮಾ ಲೋಕದ ಮಹಾ ನಟಿಯರ ಪಾತ್ರವನ್ನ ಅನುಕರಣೆ ಮಾಡಿದ್ರು ಅಲ್ವಾ? ಆದ್ರೆ ಇವತ್ತು ಸಾಮಾನ್ಯರ ಬದುಕನ್ನ ಅನುಭವಿಸಿ ಆ ಪಾತ್ರವಾಗಿ ಇವತ್ತು ಬದುಕ್ತಾ ಇದ್ದಾರೆ. ಅವರ ನಿಜ ಜೀವನದ ಜೊತೆಗೆ ಕಾಲ ಕಳೆದು ಅವರ ಬದುಕನ್ನ ಬಹಳ ಹತ್ತಿರದಿಂದ ಅಬ್ಸರ್ವ್ ಮಾಡಿ ಅವರಾಗಿಯೇ ಬಂದು ನಿಮ್ಮ ಮುಂದೆ ಇವತ್ತು ನಿಂತಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇರೆ ಬೇರೆ ಹಿನ್ನೆಲೆಗಳಿರುತ್ತೆ. ನಮ್ಮ ನಟಿಯರು ಜನಸಾಮಾನ್ಯರ ಜೀವನವನ್ನ ಬೆನ್ನತ್ತಿ ಹೋಗಿ ಆ ಕ್ಯಾರೆಕ್ಟರ್ಗಳ ಹಾವ ಭಾವ, ಅವರ ವೈಖರಿ, ಅವರ ಆತ್ಮವನ್ನ ತಿಳಿಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ನಟಿಯರು ನಿಜ ಜೀವನದ ಪಾತ್ರಗಳನ್ನ ಅಬ್ಸರ್ವ್ ಮಾಡಿ ಅವರು ಭೇಟಿಯಾದ ವ್ಯಕ್ತಿಗಳ ಪಾತ್ರದಲ್ಲಿ ಇವತ್ತು ನೋಡಿ ಎಲ್ಲರೂ ನಮ್ಮ ಮುಂದೆ ನಿಂತಿದ್ದಾರೆ. ಸೊ ಅವರ ಪಾತ್ರ ಏನು ಅನ್ನೋದನ್ನ ನಮ್ಮ ಜಡ್ಜಸ್ ಮುಂದೆ, ಕರ್ನಾಟಕದ ಜನತೆ ಮುಂದೆ ಪ್ರಸ್ತುತಪಡಿಸ್ತಾರೆ. ಬನ್ನಿ ಯಾರ್ಯಾರ ಅಬ್ಸರ್ವೇಷನ್ ಹೇಗಿದೆ ಅಂತ ನೋಡೋಣ. ಸೊ ಈ ವಾರದ ಸುತ್ತು ಕ್ಯಾರೆಕ್ಟರ್ ಅಬ್ಸರ್ವೇಷನ್ ರಾ. ದ ವೆರಿ ಬೆಸ್ಟ್. ಈಗೆಲ್ಲರೂ ಗ್ಯಾಲರಿಲಿ ಕುತ್ಕೊಳ್ಳಿ. ಇದು ನಟನೆಯನ್ನ ಸಂಭ್ರಮಿಸುವಂತಹ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ. ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಹ್ಯಾಟ್ಸನ್ ಕರ್ಡ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಮ್ಮ ಜಡ್ಜಸ್ ಅನ್ನ ವೆಲ್ಕಮ್ ಮಾಡೋಣ. ಹುಗ್ಗಿ ಪಾಯಸದಲ್ಲಿ ಸಿಗುವಂತಹ ಬಾದಾಮ್, ಗುರು ಶಿಷ್ಯರು ಚಿತ್ರದಲ್ಲಿ ಕಣ್ಣು ಕುಕ್ಕಿದಂತಹ ಸೂಜಿ, ಮರಳಿ ಮನಸ್ಸಾಗಿದೆ ಅನ್ನುವಂತಹ ಮಹಾನಟಿಯ ಮಚ್ಚೆ ಸುಂದರಿ. ಲೆಟ್ಸ್ ವೆಲ್ಕಮ್ ಲೇಡಿ ಮೈಕಲ್ ಜಾಕ್ಸನ್, ಬ್ಯೂಟಿಫುಲ್ ನಿಶ್ವಿಕಾ. ಮರಳಿ ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ. ಹೆಂಗಿದ್ರಿ ಕೆಂಪಿ? ಚಲೋ ಅದಿರೇನ್ರಿ? ಚಲೋ ಅದೀನ್ರಿ. ನೀವು? ಬಾಳ ಚಲೋ ಅದೀನ್ರಿ. ಮತ್ತೆ ಊರೆಲ್ಲ ಮಚ್ಚೆ ಸುಂದ್ರಿ ಅಂತ ಬಾಳ ಹೊಗಳಕತ್ತಾರ ನಿಮ್ಗೆ. ಹೌದು ರೀ, ನನ್ನ ಹೆಸರಿಗಿಂತ ನನ್ನ ಮಚ್ಚೆಗೆ ಜಾಸ್ತಿ ರೆಕಗ್ನಿಷನ್ ಸಿಗ್ತಿದೆ. ಸೊ ಥ್ಯಾಂಕ್ ಯು. ಮಹಾನಟಿಯಾಗಿ ನೀವ್ ಹೇಳಿ, ನಿಮ್ಮ ತುಂಬಾ ಇಷ್ಟವಾದಂತಹ ಚಾಲೆಂಜಿಂಗ್ ಪಾತ್ರ ನೀವ್ ಮಾಡಿರೋ ಪಾತ್ರಗಳಲ್ಲಿ ಯಾವ್ದು? ಎರಡಿದೆ. ಒಂದು ಸಖತ್ತಲ್ಲಿ ಮಾಡಿದಂತ ಒಂದು ಪಾತ್ರ, ಅದು ಬ್ಲೈಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಇನ್ನೊಂದು ಗುರು ಶಿಷ್ಯರಲ್ಲಿ ಸೂಜಿ ಪಾತ್ರ. ಬಿಕಾಸ್ ಹೋಮ್ ವರ್ಕ್ ಅಂತ ನಾನು ನಿಜವಾಗ್ಲೂ ಕಷ್ಟಪಟ್ಟಿದಂದ್ರೆ ಇದೆರಡು ಸಿನಿಮಾಗೆ. ಸೊ ಇದೆರಡು ನನಗೆ ಐ ಥಿಂಕ್ ವಾಸ್ ಮೋಸ್ಟ್ ಡಿಫಿಕಲ್ಟ್. ಲವ್ಲಿ ಲವ್ಲಿ. ಥ್ಯಾಂಕ್ ಯು ನಿಶ್ವಿಕಾ. ಥ್ಯಾಂಕ್ ಯು. ಆನೆ ನಡೆದಿದ್ದೆ ದಾರಿ ಬರ್ತಾ ಇದೆ, ತಾಕತ್ತಿದ್ರೆ ಕಟ್ಟಾಕು ಅನ್ನುವಂತ ಸುಧೀರ ವಂಶದ ಹುಲಿ, ಉತ್ತರ ಕರ್ನಾಟಕದ ರಂಗಭೂಮಿಯ ಕಲಿ. ಕಾಟೇರ ನಮಸ್ಕಾರದಿಂದ ಕರ್ನಾಟಕದ ಮನೆಗಳಲ್ಲಿ ಮಿಂಚ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಧೀರ ನಿರ್ದೇಶಕ, ಎಲ್ಲರ ದೋಸ್ತ, ಒನ್ ಅಂಡ್ ಓನ್ಲಿ ತರುಣ್ ಸುಧೀರ್. ಓಕೆ ತರುಣ್ ಅವರೇ, ಕಾಟೇರ ಚಿತ್ರದಲ್ಲಿ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ಕುಲುಮೆಯಲ್ಲಿ ಪಾತ್ರ ಮಾಡುವಂತ ಒಂದು ಕೆಲಸವನ್ನ ಕೊಟ್ಟಿದ್ದಾರೆ. ಅಂಡ್ ದರ್ಶನ್ ಸರ್ ಅವರು ಅಷ್ಟು ರಿಯಲಿಸ್ಟಿಕ್ ಆಗಿ ಅದರಲ್ಲಿ ಅಭಿನಯಿಸಿದ್ದಾರೆ. ಆ ಪಾತ್ರ ಕೂಡ ಅಷ್ಟೇ ರಿಯಲಿಸ್ಟಿಕ್ ಆಗಿತ್ತು. ಶೂಟಿಂಗ್ ಟೈಮಲ್ಲಿ ಆದಂತಹ ಚಾಲೆಂಜಸ್ ಆಗಿರ್ಬೋದು, ಅಂದ್ರೆ ಅದರ ಪ್ರಿಪರೇಷನ್ಸ್ ಹೇಗಾಗಿತ್ತು? ನಾವು ಬರವಣಿಗೆ ಹಂತದಲ್ಲಿ ಇರಬೇಕಾದ್ರೆ ಒಂದೇನಾದ್ರೂ ಒಂದು ವಿಶೇಷವಾದಂತಹ ಪಾತ್ರ ಹಳ್ಳಿಗಳಲ್ಲಿ ಸಿಗುವಂತದಾವ್. 70ರ ದಶಕದಲ್ಲಿ ಏನಿದೆ ಅಂತ ಹುಡುಕಿದಾಗ ಮಚ್ಚು ಹಿಡಿಯೋದಲ್ಲ, ಅವ್ನ್ ಮಚ್ಚು ಮಾಡೋನೇ ಆಗಿರ್ತಾನೆ. ಅವ್ನು ಇನ್ನೇನಾದ್ರ ಬಗ್ಗೆ ಇದು ಈಸ್ ಮಾಸ್ಟರ್ ಆಫ್ ದಟ್ ಅಂತ ಯೋಚನೆ ಬಂದಾಗ ಕುಲುಮೆ ಕೆಲ್ಸದ್ದು ಅಂತ ಒಳಗಡೆ ಬಂದ್ವಿ ನಾವು.
ದರ್ಶನ್ ಸರ್ ನಾನು ಫಸ್ಟ್ ಶೂಟ್ ಮಾಡಿದ್ದೆ ಅವ್ರದ್ದು ಕುಲುಮೆ ಎಪಿಸೋಡ್ಸೇನೆ. ನಾನು ಇಲ್ಲಿ ರಾಕ್ಲೈನ್ ಸ್ಟುಡಿಯೋದಲ್ಲಿ ಸೆಟ್ ಹಾಕಿ ಅದನ್ನ ವರ್ಕ್ ಮಾಡಿದ್ವಿ. ಒಂದು ಆರ್ಟಿಸ್ಟ್ ಹೇಗೆ ಒಂದು ಕ್ಯಾರೆಕ್ಟರ್ ಎಲಿವೇಟ್ ಮಾಡ್ತಾರೆ ಅಂತಂದ್ರೆ ಅವ್ರದ್ದು ಕಾಸ್ಟ್ಯೂಮ್ ಇತ್ತು, ನಮಗೊಂದು ಬನೀನು, ಅವರು ಶಾರ್ಟ್ಸ್ ಮತ್ತೆ ಶರ್ಟ್ ಮೇಲೆ ಇರಬೇಕು. ಕುಲುಮೆ ಕೆಲಸ ಮಾಡ್ಬೇಕಾದ್ರೆ ಶರ್ಟ್ ಹಾಕಲ್ಲ ಅಂತ, ಯಾಕಂದ್ರೆ ಕುಲುಮೆ ಕೆಲಸ ಮಾಡೋ ಜಾಗನೇ ತುಂಬಾ ಬಿಸಿ ಇರುತ್ತೆ, ಕೆಂಡ ಇರೋದು, ಅದಕ್ಕೆ ಅವ್ರು ಹಾಕಲ್ಲ ಅನ್ನೋದು ಒಂದು ಪಾಯಿಂಟ್. ಸೊ ಅದಕ್ಕೆ ಏನಂದ್ರು ನನಗೆ ಫಸ್ಟ್ ನಾನು ಕತೆ ಹೇಳ್ದಾಗ್ಲೇ, ತರುಣ ಒಂದು ಕೆಲಸ ಮಾಡ್ತೀನಿ, ಈ ಕುಲುಮೆ ಕೆಲಸ ಮಾಡೋರೆಲ್ಲರೂ ಅವ್ರು ಕೂತ್ಕೊಂಡು ಜಾಸ್ತಿ ವರ್ಕ್ ಮಾಡ್ತಿರ್ತಾರೆ, ಹ್ಯಾಂಡ್ ಇದೆಲ್ಲ ಮಾಡಿದ್ರೆ ಶೋಲ್ಡರ್ಸ್ ಬೈಸಿಪ್ಸ್ ಸ್ಟ್ರಾಂಗ್ ಇರುತ್ತೆ, ನಾನು ಅದು ಮಾತ್ರ ವರ್ಕ್ ಮಾಡ್ತೀನಿ ಅಂತ ಹೇಳಿ ಅದ್ರ ಮೇಲೆ ವರ್ಕೌಟ್ ಮಾಡಿ ಅವರು ಸೆಟ್ಟಿಗೆ ಬಂದಿದ್ರು. ಕಾಸ್ಟ್ಯೂಮ್ ಅಲ್ಲಿ ಕೂಡ ಫಸ್ಟ್ ಡೇ ನಾವು ಲುಕ್ ಟೆಸ್ಟ್ ಎಲ್ಲ ಆಗೋಗಿದೆ, ಬಟ್ ಶೂಟ್ ಫಸ್ಟ್ ಡೇ ಬಂದಾಗ ಅವ್ರನ್ನ ಕರೆದು ಹೇಳ್ತಾರೆ, ಚಿನ್ನ ಒಂದು ಕೆಲಸ ಮಾಡೋಣ, ಈ ಬನೀನೆಲ್ಲ ಹರಿಯೋಣ, ತೂತ್ ಮಾಡ್ಬಿಡೋಣ. ನಾನು ಯಾಕೆ ಬಸ್ ಏನಾಯ್ತು ಅಂದ್ರೆ, ಇಲ್ಲ ಅವ್ನು ಎಷ್ಟೋ ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ತಿರ್ತಾನೆ, ಹೊಸ ಬಟ್ಟೆ ತಗೊಳಕ್ ಆಗಲ್ಲ ಅವ್ರಿಗೆ, ಅಲ್ಲಿ ಕಿಡಿ ಹಾರ್ತಾ ಇದೆ, ಕಿಡಿ ಹಾರ್ದಾಗೆಲ್ಲ ಬಟ್ಟೆ ಮೇಲೆ ಬಿದ್ರು ಅದು ತೂತ್ ಆಗಿರುತ್ತಲ್ವಾ, ವರ್ಕ್ ಮಾಡೋಣ ಅಂತಂದು ನನಗೂ ತುಂಬಾ ವಾವ್ ಅನಿಸ್ತು. ಹೌದು, ಒಂದು ಕ್ಯಾರೆಕ್ಟರ್ ಆಡ್ ಆಗುತ್ತೆ ಅಂತ. ಸೊ ಹಾಗೆ ಮಾಡಿದ್ಮೇಲೆ ಇಡೀ ಸಿನಿಮಾ ಅದನ್ನ ಕ್ಯಾರಿ ಮಾಡ್ಕೊಂಡ್ ಬರ್ತೀವಿ. ಸೊ ಇವೆಲ್ಲ ನಿಮ್ಗೆ ಗೊತ್ತಿಲ್ದಂಗೆ ಆಡಿಯನ್ಸ್ ಕೂತಿದ್ದಾಗ, ಓ ಇದು ರಿಯಲ್ ನಡೀತಿದೆ, ಇದು ನಿಜವಾದ ಪಾತ್ರಗಳು ಅಂತ ಅನಿಸ್ತಾ ಹೋಗುತ್ತೆ. ದಟ್ ಈಸ್ ವೈ ವಿ ಸೇ, ಯಾವಾಗ ಒಂದು ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಮಾಡ್ತೀವಿ ಅಷ್ಟು ಹೋಮ್ ವರ್ಕ್ ಮಾಡಿರ್ಬೇಕು ಅದಕ್ಕೆ ಅಂತ ಅಂದ್ಬಿಟ್ಟು ಅಂತ. ಸೊ ಬಿಗ್ ಥ್ಯಾಂಕ್ಸ್ ಟು ದರ್ಶನ್ ಸರ್ ಫಾರ್ ಥ್ಯಾಂಕ್ ಯು ತರುಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಈಗ ಲಾಂಗ್ ಅನ್ನೇ ಲವ್ ಅಲ್ಲಿ ಬೀಳಿಸ್ಕೊಂಡಂತಹ ಓಂ ಚಿತ್ರದ ಮಾಧುರಿ, ಉಪೇಂದ್ರ ಅವರಿಗೆ ಹುಚ್ಚು ಹಿಡಿಸಿದಂತಹ ಸ್ವಾತಿ, ಯಜಮಾನನ ಜೊತೆ ಹೆಜ್ಜೆ ಹಾಕಿದಂತಹ ಸಂಗೀತ, ಸ್ವಾಗತಿಸಿ ಚಂದನವನದ ಸಿಂಗಾರವ, ನಮ್ಮೆಲ್ಲರ ಪ್ರೀತಿಯ ನಮ್ಮ ವೇದಿಕೆಯ ಮಹಾನಟಿ ಪ್ರೇಮಾ ಮೇಡಮ್. ಮ್ಯಾಮ್, ನೀವು ಎಷ್ಟೊಂದು ಪಾತ್ರಗಳನ್ನ ಮಾಡಿದಿರ, ತುಂಬಾ ಚಾಲೆಂಜಿಂಗ್ ಅನ್ಸಿದಂತಹ ಪಾತ್ರ ಯಾವುದು ಮ್ಯಾಮ್? ನನಗೆ ತುಂಬಾ ಚಾಲೆಂಜ್ ಆಗಿರೋದು ಇದ್ದಿದ್ದು ಅಂದ್ರೆ ಮರ್ಮ. ಅದಕ್ಕಿಂತ ಮುಂಚೆ ನಾನು ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗಿ ಹುಚ್ಚರು ಹೇಗಿರ್ತಾರೆ, ಹೇಗೆ ನ್ಯಾಚುರಲ್ ಆಗಿರ್ತಾರೆ ಅಂತ ನಾನು ಸ್ಟಡಿಯಾಗಿ ಮಾಡಿ ಬಂದಿದ್ದೆ. ಯಾಕಂದ್ರೆ ನಾನು ಬಹಳ ದಿವಸಗಳಿಂದ ಕನಸು ಏನಂದ್ರೆ, ನನಗೆ ಕಲ್ಪನಾ ಅವ್ರ ತರ ಶರಪಂಜರ ತರ ಮಾಡ್ಬೇಕು ಅಂತ ತುಂಬಾ ಇದಿತ್ತು, ಆಸೆ ಇತ್ತು. ಅದೇ ತರ ಸ್ವಲ್ಪ ಮರ್ಮದಲ್ಲಿ ಟ್ರೈ ಮಾಡಿದ್ವಿ ನಾವು, ನಾನು ದೇಸಾಯಿ ಅವರು. ಕೊಲೆಗಾರ ಅಲ್ಲೇ ಇದ್ದಾನೆ, ನಾನು ನೋಡಿದ್ದೀನಿ. ಮ್ಯಾಮ್, ನೀವೆಲ್ಲಾ ಪಾತ್ರಗಳ ಬಗ್ಗೆ ಹೇಳಿದ್ರಿ, ಎಷ್ಟೊಂದು ಪಾತ್ರಗಳನ್ನ ನೀವು ಮಾಡಿದಿರಾ. ಇಲ್ಲಿ ಇನ್ನೊಂದು ವಿಶೇಷವಾದ ಪಾತ್ರ ಒಂದಿದೆ ಮೇಡಮ್, ಲವರ್. ಬನ್ನಿ. ಹೋಗಲ್ವಾ? ಹೋಗಲ್ವಂತೆ ಮ್ಯಾಮ್. ಯಾಕೆ? ಕೋಪನಾ? ನೀನು ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ ಪಾಪ. ಏನಾಯ್ತು ರಾಜ? ಇವತ್ತು ಮೇಡಮ್ಗೋಸ್ಕರ ಹಾಡಾಡ್ತಿ. ಮೇಡಮ್ ನಿಮ್ಗೋಸ್ಕರ ಹಾಡಾಡ್ತಾನಂತೆ ಮೇಡಮ್ ಲವರು. ಅಪ್ಪ ರೆಡಿ ಇದೆಯಾ? ಚೆನ್ನಾಗಿ ಆಡ್ತೀಯಾ? ಶೋರಾ? ಹೋಗಪ್ಪ, ಹೋಗಿ ಪ್ರೇಮ ಮೇಡಮ್ ಹತ್ರನೇ ಒಂದು ಹಾಡು ಹೇಳ್ಬಿಟ್ ಬಾ. ಆಮೇಲೆ ಹಲೋ, ಶ್ರುತಿ ಕರೆಕ್ಟ್ ಆಗಿರ್ಬೇಕು. ಓಕೆ? ನಿಮ್ಗಾಗಿ ಅವ್ರು ಯಾವಾಗ್ಲೂ ಪ್ರೇಮಿ ಆಗಿರ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಲೆಟ್ಸ್ ವೆಲ್ಕಮ್ ಪ್ರೇಮಾ ಮೇಡಮ್. ಈಗ ಪ್ರೀತಿಸಿದ ಹುಡುಗಿ ಪ್ರೀತಿಸಿಲ್ಲ ಅನ್ನೋಂತಹ ಅಮೆರಿಕ ಚಿತ್ರದ ಸೂರ್ಯ, ಕಾಯಿಸುವ ಹುಡುಗಿಯರ ಪ್ರೇಮಿಸಬಾರದು ಅಂತ ಹೇಳುವಂತ ಶ್ರೀಗಂಧದ ವಿವೇಕ್, ಅಂದಕ್ಕಿಂತ ಆಸೆ ಮೊದಲು ಅಂತ ಆಸೆಗೆ ಅಂದ ಕೊಟ್ಟಂತಹ ಶಿವಾಜಿ ಸುರತ್ಕಲ್, ಸ್ವಾಗತಿಸಿ ಮಹಾನಟಿ ಮಾಸ್ಟರ್ ಮೈಂಡ್ ನಟಿಯರ ಆಪ್ತ ಮಿತ್ರ ರಮೇಶ್ ಅರವಿಂದ್ ಸರ್. Thank you, sir. You made my day. See, that's the magic ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಸರ್ ಹ್ಯಾಸ್. ಹಾಡು ಚಾಲು ಆದ ತಕ್ಷಣ ಅವರ ಮ್ಯಾಜಿಕ್ ಹಂಗೆ ಇನ್ಸ್ಟೆಂಟ್ ಕಾಫಿ ತರ ಇನ್ಸ್ಟೆಂಟ್ ಆಗಿ ಬಿಡ್ಬಿಡ್ತಾರೆ. ಲೆಟ್ಸ್ ವೆಲ್ಕಮ್ ರಮೇಶ್ ಸರ್. ಥ್ಯಾಂಕ್ ಯು ಸರ್, ಪ್ರತಿ ಬಾರಿ ರಮೇಶ್ ಸರ್ ಇಲ್ಲಿ ಈ ಎಪಿಸೋಡ್ ಅಲ್ಲಿ ಕುತ್ಕೊಂಡು ಮಾತಾಡುವಂತಹ ವಿಷಯ ಪ್ರತಿಯೊಂದು ಕೂಡ ತುಂಬಾ ಮೋಟಿವೇಟಿಂಗ್ ಆಗಿರುತ್ತೆ. ಅವತ್ತು ನಾಳೆ ಅನ್ನೋ ನಂಬಿಕೆ ಬಗ್ಗೆ ಮಾತಾಡಿದ್ರಿ. ಮೊನ್ನೆ ಒಂದು ಸ್ಟೇಜ್ ಅಲ್ಲಿ ನಮ್ದು ಅಂತ ಅನಿಸ್ಬೇಕು ಅನ್ನೋದನ್ನ
ಅಂದ್ರೆ RCB ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ನೀವು ಹೇಳಿದಂತ ವಿಡಿಯೋ ಸರ್ ಎಲ್ಲಾ ಕಡೆ ಎಲ್ಲರ ವಾಟ್ಸ್ಆಪ್ ಗಳಲ್ಲಿ ಮೇನ್ ಸ್ಟೋರಿ ಆಗಿದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನೀವೆಲ್ಲರನ್ನ ಮೋಟಿವೇಟ್ ಮಾಡ್ತಿದ್ದೀರಾ. ವೋಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಿಮ್ಮ ಮಾತುಗಳ ಮೂಲಕ ಎಲ್ಲರಲ್ಲೂ ಹೇಳಿ ಹೊಸದೊಂದು ಭರವಸೆಯನ್ನ ನೀವು ಮೂಡಿಸ್ತಾ ಇದ್ದೀರಾ. ಅದ್ರ ಬಗ್ಗೆ ಹೇಳಿ ಸರ್. ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಐಕಾನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಹಾಗಾಗಿ ಕಾಲೇಜಸ್ ಹೋಗ್ಬಿಟ್ಟು ದಯವಿಟ್ಟು ಎಲ್ಲರೂ ಮತ ಚಲಾಯಿಸಿ ಅಂತ ಹೇಳ್ತಾ ಇದ್ದೀನಿ. ಅದನ್ನ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಏನಾಗ್ತದೆ ಅಂದ್ರೆ ಎಲ್ಲರೂ ಇಷ್ಟು ಜನ ಇದ್ದಾರೆ, ನಾನು ಒಬ್ಬ ವೋಟ್ ಮಾಡದಿದ್ರೇನು ಅಂತ ಅದಲ್ಲ. ಅದು ನಾನು ಹೇಳ್ತಿರೋದೇನಂದ್ರೆ ಸಮುದ್ರದಲ್ಲಿರುವಂತ ಪ್ರತಿಯೊಂದು ಹನಿನೂ ನಾನು ಯಾಕೆ ಸಮುದ್ರದಲ್ಲಿರ್ಬೇಕು ಅಂತ ಇವಾಪರೇಟ್ ಆಯ್ತು. ಇಡೀ ಸಮುದ್ರನ ಇವಾಪರೇಟ್ ಆಗ್ಬಿಟ್ಟು ಅದು ಏನಿರುತ್ತೆ ರೀ? ಏನು ಇರಲ್ಲ. ಸತ್ತೋಗಿರೋ ಮೀನು, ಸತ್ತೋಗಿರೋ ಡಾಲ್ಫಿನ್, ಸತ್ತೋಗಿರೋ ವೇಲು, ಅದು ಸಮುದ್ರ ಆಗಿರಲ್ಲ, ಸ್ಮಶಾನ ಆಗಿರುತ್ತೆ. ಹಾಗಾಗಿ ಪ್ರಜಾಪ್ರಭುತ್ವ ಅನ್ನೋದು ಅದೊಂದು ಕಟ್ಟಡ ಅಂತ ನೀವು ಅನ್ಕೊಂಡ್ರೆ ನಿಮ್ಮ ಪ್ರತಿಯೊಬ್ಬರು ಓಟು ಒಂದೊಂದು ಇಟ್ಕೆ ತರ. ಆ ಎಲ್ಲಾ ಇಟ್ಕೆನೂ ಸೇರಿನೇ ಪ್ರಜಾಪ್ರಭುತ್ವ ಆಗುತ್ತೆ, ಡೆಮೋಕ್ರಸಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಮತ ಚಲಾಯಿಸಬೇಕು ಅನ್ನೋದೇ ನಮ್ಮ ಕೋರಿಕೆ. ದಯವಿಟ್ಟು ಎಲ್ಲರೂ 26ನೇ ತಾರೀಕು ಫಸ್ಟ್ ಫೇಸ್ ಇರುತ್ತೆ, ದಯವಿಟ್ಟು ವೋಟ್ ಮಾಡಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿಲ್ಲ, ನಿಮ್ಮ ಬೆರಳಲ್ಲಿದೆ. ಸೂಪರ್ ಸೂಪರ್. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು. ಓಕೆ, ಸೊ ನಟಿಯರೇ ರೂಲ್ಸ್ ಹೇಳ್ಬಿಡ್ತೀನಿ, ಅದನ್ನ ದಯವಿಟ್ಟು ಕೇಳಿ, ಯಾಕಂದ್ರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಇವತ್ತಿಂದ ನಿಮ್ಮೆಲ್ಲರ ಆಕ್ಟ್ಗೆ 3 ಜಡ್ಜಸ್ ಸ್ಟಾರ್ ರೇಟಿಂಗ್ಸ್ ಅನ್ನ ಕೊಡ್ಲಿದ್ದಾರೆ. ನಿಶ್ವಿಕಾ ಅವರು, ಪ್ರೇಮಾ ಮ್ಯಾಮ್ ಹಾಗೂ ತರುಣ್ ಅವರು ಅವರ ಮುಂದಿರುವಂತಹ ಸ್ಟಾರ್ ಬಜರ್ ಅನ್ನ ಒತ್ತಿದ್ರೆ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ಗೊತ್ತಾ, 5 ಸ್ಟಾರ್ಗಳಲ್ಲಿ ನಿಮಗೆ ಎಷ್ಟು ಸ್ಟಾರ್ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? 3 ಜನ ಜಡ್ಜಸ್ ಒಟ್ಟಿಗೆ ಆ ಸ್ಟಾರ್ ಬಜರ್ ನ ಒತ್ತಿದ್ರೆ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಅಂತ ಅದನ್ನ ನಾವು ಕರಿತೀವಿ. ಅಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಈ ವಾರ ಜಡ್ಜಸ್ ಕೊಡುವಂತಹ ಸ್ಟಾರ್ ರೇಟಿಂಗ್ಸ್ ಹಾಗೂ ಆಡಿಯನ್ಸ್ ಕೊಟ್ಟಂತಹ ವೋಟಿಂಗ್ಗಳ ಆಧಾರದ ಮೇಲೆ ಎಲಿಮಿನೇಷನ್ ನಡೆಯಲಿದೆ. ಸೊ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಮುಂದಿನ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಬಗ್ಗೆ ಕೇಳೋಣ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ತರೀಕೆರೆಯ ಟ್ರಿಪಲ್ ರೋಲ್ ನಟಿ ಧನ್ಯಶ್ರೀ. ಪೊಲೀಸ್ ಗೆಟಪ್ ಅಲ್ಲಿ ಬಂದಿದ್ದೀರಾ, ಲಾಟಿ ಸಮೇತ ಬಂದಿದ್ದೀರಾ. ಯಾರ ಪಾತ್ರ ಅಂತ ನಮಗ್ ಗೊತ್ತಾಯ್ತು, ಏನ್ ಅಬ್ಸರ್ವ್ ಮಾಡಿದಿರಾ? ನಾನು ಹೆಡ್ ಕಾನ್ಸ್ಟೇಬಲ್ ರೂಪಾ ಮ್ಯಾಮ್ ಅವರ ಪಾತ್ರ ಮಾಡ್ತಾ ಇದ್ದೀನಿ. ಅವ್ರನ್ನ ನೋಡಿ ನನಗೆ ಏನ್ ಅರ್ಥ ಆಯ್ತು ಅಂದ್ರೆ, ಅವ್ರದ್ದು ಫಸ್ಟ್ ಆಫ್ ಆಲ್ ಕೂಡ್ ಕುಟುಂಬ. ಇವ್ರ ಮನೇಲಿ 10 ಜನ ಇದ್ದಾರೆ. 10 ಜನನ್ನು ಬೆಳಗ್ಗೆ ಬೇಗ ಎದ್ದು ಅಡ್ಗೆ ಮಾಡ್ಕೊಂಡು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಮನೇಲಿ ಒಂಥರ, ಪೊಲೀಸ್ ಸ್ಟೇಷನ್ ಅಲ್ಲಿ ಒಂಥರ. ಸೊ ಆ ಪಾತ್ರ ಮಾಡ್ತಿದ್ದೀನಿ ಅಂದ್ರೆ ಐ ಆಮ್ ಸೋ ಲಕ್ಕಿ ಅಂಡ್ ಐ ಆಮ್ ಥ್ಯಾಂಕ್ ಟು ಹರ್. ಸೊ ಅವ್ರನ್ನ ಭೇಟಿ ಮಾಡಿದ್ ಹೇಗೆ, ಆ ಪರಿಚಯ ಹೇಗಾಯ್ತು ಅನ್ನೋದ್ರ ಬಗ್ಗೆ ವಿಟಿ ಇದೆ, ನೋಡ್ಕೊಂಬರೋಣ ಪ್ಲೀಸ್. ಹಾಯ್ ಹಲೋ, ನನ್ನ ಹೆಸರು ಧನ್ಯಶ್ರೀ. ಏನಪ್ಪ ಇಷ್ಟು ಬೆಳಗ್ಗೆ ಎಲ್ಲ ಹೊರಟಿದ್ದಾಳೆ ಅಂತ ಅನ್ಕೊಂಡ್ರ? ಕ್ಯಾರೆಕ್ಟರ್ ಅಬ್ಸರ್ವೇಷನ್ಗೆ ನನಗೆ ಪೊಲೀಸ್ನ ಕೊಟ್ಟಿದ್ದಾರೆ. ಪೊಲೀಸು ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಆದ್ರೆ ಇವತ್ತು ನಾನೇ ಪೊಲೀಸ್ನ ಅಬ್ಸರ್ವ್ ಮಾಡ್ಬೇಕಂತೆ. ಹೇಗಿರುತ್ತೋ ಗೊತ್ತಿಲ್ಲ, ತುಂಬಾ ನಡ್ಕನೂ ಆಗ್ತಿದೆ, ಕ್ಯೂರಿಯಸ್ಸು ಆಗ್ತಿದೆ. ಬನ್ನಿ ಹೇಗಿರುತ್ತೆ ನೋಡೋಣ. ಹಾಯ್ ಮೇಡಮ್, ನಮಸ್ತೆ. ಮತ್ತೆ ಮನೇಲಿ ಯಾರ್ಯಾರಿದ್ದಾರೆ? ಅತ್ತೆ. ಹಾಯ್ ಅಮ್ಮ. ನಮಸ್ಕಾರ. ಅವ್ರು ನಮ್ಮ ಹಸ್ಬೆಂಡ್. ಹಾಯ್ ಸರ್. ಅವ್ರ ಮನೇಲಿ ಅವ್ರ ಹಸ್ಬೆಂಡು, ಅವ್ರ ಮಕ್ಕಳು, ಅವ್ರ ಅತ್ತೆ, ಅವ್ರ ಮಾವ, ಕೂಡು ಕುಟುಂಬ 10 ಜನ ಒಂದು ಮನೇಲಿದ್ದಾರೆ. ಇವರು ಆ್ಯಸ್ ಅ ಪೊಲೀಸ್ ಮನೇಲಿ ಬೆಳಗ್ಗೆ ಬೇಗ ಎದ್ದು ಮೆಡಿಟೇಷನ್ ಮಾಡಿ, ಮನೆ ಕೆಲಸ ಮಾಡಿ, ಅಡುಗೆ ಮಾಡಿ, ಎಲ್ಲರಿಗೂ ಊಟಕ್ಕೆ ಬಡಿಸಿ, ಮನೇಲಿ ಪಾತ್ರೆ ತೊಳೆದು ಎಲ್ಲ ಕೆಲಸನೂ ಮಾಡಿಬಿಟ್ಟು ಕೆಲ್ಸಕ್ಕೆ ಹೊರಡ್ತಾರೆ. ಫಸ್ಟ್ ಟೈಮ್ ಕಾಕಿ ಬಟ್ಟೆ ಮುಟ್ತಾ ಇರೋದು. ಇಷ್ಟು ದಿನ ತನಕ ನೋಡ್ತಾ ಇದ್ದೆ, ಅದರಲ್ಲೂ ಈ ಕಾಕಿ ಬಟ್ಟೆ ಹಾಕೋದ್ರಲ್ಲಿ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಲ್ವಾ. ಇಷ್ಟ ತನಕ ಮ್ಯಾಮ್ನ ಹೌಸ್ ವೈಫ್ ಆಗಿ ನೋಡಿದ್ದೆ, ನೆಕ್ಸ್ಟು ಇದನ್ನ ಹಾಕೊಂಬಂದಾಗ ಹೇಗಿರ್ತಾರೆ ನೋಡೋಣ. ಐ ಆಮ್ ಎಕ್ಸೈಟೆಡ್. ಅಂದ್ರೆ ಅವಾಗ ಅಷ್ಟು ಸಾಫ್ಟ್ ಆಗಿದ್ರಿ, ಇವಾಗ ಏನಾದ್ರು ಸ್ಟ್ರಿಕ್ಟ್ ಆಗಿ ಆ ಥರ ಏನಾದ್ರು ಇರ್ತೀರಾ? ಸ್ವಲ್ಪ ಯೂನಿಫಾರ್ಮ್ ಹಾಕೊಂಡ್ಮೇಲೆ ಅದು ಬಂದ್ಬಿಡುತ್ತೆ. ಸ್ಟೇಷನ್ಗೆ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಫುಲ್ ಡೇ ನನ್ನ ಜೊತೆಲಿ ಇರ್ತೀನಿ ಅಂದ್ರಲ್ಲ, ಬನ್ನಿ ಜೊತೆಲೇ ಹೋಗೋಣ. ಪೊಲೀಸ್ ಸ್ಟೇಷನಿಗೆ ಫಸ್ಟ್ ಟೈಮ್ ನಾನು ಲೈಫಲ್ಲೇ ಹೋಗಿರಲಿಲ್ಲ. ಇವತ್ತು ಪೊಲೀಸ್ ಸ್ಟೇಷನಿಗೆ ಕಾಲಿಟ್ಟೆ. ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಅಂತ ಬಂದಾಗ ಪೊಲೀಸ್ ಸ್ಟೇಷನಿಗೆ ಬಂದ ತಕ್ಷಣ ಒಂದು ಗತ್ತು, ಒಬ್ಬರು ಹತ್ರ ಮಾತಾಡೋದಾಗಿರಲಿ, ಮಾರ್ನಿಂಗಿಂದ ಮನೇಲೂ ಹೇಗಿದ್ರು ಇಲ್ಲೂ ಅಷ್ಟೇ ಸ್ಟಿಫ್ನೆಸ್ ಇಂದ ಇದ್ದಾರೆ.
ಇದೇ ಸೆಲ್ಲು ಆಯಿತಾ. ಅಫೆನ್ಸ್ ಮಾಡಿದವ್ರಿಗೆ ತಂದು ಒಳಗಡೆ ಹಾಕ್ತೀವಿ. ಅವ್ರು ಕರ್ಕೊಂಡು ಬಂದು ಒಳಗಡೆ ಹಾಕಿರ್ತೀವಲ್ಲ, ಆ 24 ಅವರ್ಸಲ್ಲಿ ಫೋಟೋ ಪ್ರೊಡ್ಯೂಸ್ ಮಾಡಿ ಮುಂದೆ ಏನು ಪ್ರೊಸೆಸ್ ಆಗುತ್ತೋ ಅದ್ರ ಮೇಲೆ ಬೇಲಾದರೂ ಆಗ್ಬೋದು, ಇಲ್ಲದ್ರೆ ಜೈಲ್ಗಾದರೂ ನೆಕ್ಸ್ಟ್ ಪರಪನಗರ ಇದೆಯಲ್ಲ ಅಲ್ಲಿಗೆ ಹೋಗ್ತಾರೆ. ಒಂದ್ಸತಿ ಒಳಗೆ ಹೋಗಿ ನೋಡ್ಕೊಂಡು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ, ನನಗೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ನನಗೆ ಈ ಥರ ನಾನು ಒಂದು ಕೈದಿ ಆಗೋ ಏನೋ ಮಾಡಬೇಕಾಗುತ್ತೆ, ಸೊ ಅವಾಗ ಹೋಗ್ಲೇಬೇಕಲ್ವಾ. ಅದರಲ್ಲಿ 2-3 ಜನ ಹಾಕ್ತಾರೆ ಅಂತ, ಎಷ್ಟು ರೂಮು, ಅದರಲ್ಲಿ ಅಲ್ಲೇ ಟಾಯ್ಲೆಟು, ಸೊ ಅಲ್ಲಿ ಒಳಗೆ ಹೋಗಿ ಬಂದೆ. ಎಂಡ್ ಆಫ್ ದ ಡೇ ಈ ಕ್ಯಾರೆಕ್ಟರ್ ಅನಾಲಿಸಿಸ್ ಅನ್ನೋದು ನನಗೆ ರೂಪಾ ಮ್ಯಾಮ್ನ ಕೊಟ್ಟಿದ್ದು ನಾನು ಬ್ಲೆಸ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕ್ಯಾರೆಕ್ಟರ್ನ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೆಟರಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಫಾರ್ ದ ಬೆಸ್ಟ್. ಮೇಡಮ್, ಫಸ್ಟ್ ಆಫ್ ಆಲ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅವರ ಬದುಕಿನ ಯಾವ ಘಟನೆಯನ್ನ ನೀವು ಪರ್ಫಾರ್ಮ್ ಮಾಡ್ತಿದ್ದೀರಾ? ಅವರ ಬದುಕಲ್ಲಿ ಅವ್ರು ಹೇಗಿರ್ತಾರೆ, ಅವ್ರ ಫ್ಯಾಮಿಲಿಯಲ್ಲಿ ಹೇಗಿರ್ತಾರೆ, ಅದು ಬಿಟ್ಟು ಈಗ ಸ್ಟೇಷನಿಗೆ ಬಂದರೆ ಹೇಗಿರ್ತಾರೆ, ಅದರಲ್ಲೂ ಮೇಯ್ನ್ ಆಗಿ ಪೊಲೀಸ್ಗಳಿಗೆ ಇವ್ರ ಲೈಫಲ್ಲಿ ಕೋವಿಡ್ ಟೈಮಲ್ಲಿ ಆದ ಆ ಸಿಚುವೇಶನ್ಸ್ಗಳನ್ನ ನಾನು ಇಲ್ಲಿ ತೋರ್ಸೋಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಧನುಶ್ರೀ. ಥ್ಯಾಂಕ್ ಯು ಮ್ಯಾಮ್. ಹಲೋ, ಹಾಂ ಅತ್ತೆ, ಈಗ ತಾನೇ ರೀಚ್ ಆದೆ. ಹಾಂ ಸರಿ ಅತ್ತೆ, ಕರೆಕ್ಟ್ ಟೈಮಿಗೆ ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ಹಾಂ, ಕೆಲಸ ಮುಗಿದ ತಕ್ಷಣ ಬೇಗ ಬಂದುಬಿಡ್ತೀನಿ. ಸರಿ ಅತ್ತೆ, ಓಕೆ. ಹಲೋ, ಹಾಂ ರೀ, ರೀಚ್ ಆದೆ. ನೀವು ಆಫೀಸ್ ರೀಚ್ ಆದ್ರಾ? ಸರಿ, ಮಧ್ಯಾಹ್ನ ಊಟ ಮಾಡೋದು ಮಲಗಬೇಡಿ. ಸರಿ, ಬಾಯ್. ಪ್ರಧಾನಿಗಳ ಆದೇಶದ ಮೇರೆಗೆ ಲಾಕ್ಡೌನ್ ಘೋಷಿಸಲಾಗಿದೆ. ನಾಗರಿಕರು ಯಾವುದೇ ಕಾರಣಕ್ಕೂ ತಮ್ಮ ಮನೆಯಿಂದ ಹೊರಬರುವಂತಿಲ್ಲ. ಎಸ್ ಸರ್, ಎಸ್ ಸರ್, ಈಗ ತಾನೇ ಸರ್ಕ್ಯುಲರ್ ಪಾಸ್ ಆಗಿದೆ ಸರ್. ನಾನು ಸ್ಟಾಫು ಮತ್ತು ಇನ್ನೊಬ್ರು PC ಇದ್ದಾರೆ ಸರ್. ಸಾಹೇಬ್ರು ಹೊರಗಡೆ ಹೋಗಿದ್ದಾರೆ. ಇಲ್ಲ ಸರ್, ಐ ಕ್ಯಾನ್ ಡೂ ದಾಟ್. ಹೇಳಿ ಸರ್. ಏರಿಯಾದಲ್ಲಿ ನಾನು ಕಂಟ್ರೋಲ್ ಮಾಡ್ತೀನಿ ಸರ್. ಯಸ್ ಸರ್, ಶ್ಯೂರ್. ಜನಗಳೇ, ಎಲ್ಲರಿಗೂ ಒಂದು ಘೋಷಣೆ ಇದೆ. ದಯವಿಟ್ಟು ಮನೆಯಿಂದ ಯಾರು ಹೊರ ಬರಬೇಡಿ. ಕಡ್ಡಾಯವಾಗಿ ಮಾಸ್ಕ್ನ ಧರಿಸಿ. ಹಲೋ, ಹಾತೆ, ನಾನು ಆರಾಮಾಗಿದ್ದೀನಿ. ಗಾಬರಿ ಮಾಡ್ಕೋಬೇಡಿ, ನನಗೇನೂ ಆಗಲ್ಲ. ನೀವು ಧೈರ್ಯವಾಗಿರಿ. ಮನೆಯಿಂದ ಯಾರು ಹೊರಗಡೆ ಬರಬೇಡಿ. ಕಡ್ಡಾಯವಾಗಿ ಮಾಸ್ಕ್ ಧರಿಸಿ. ರೀ, ನೀವ್ಯಾಕೆ ಇಷ್ಟೊಂದು ಹೆದರ್ಕೋತಿದ್ದೀರಾ? ನೀವು ಅವ್ರಿಗೆಲ್ಲ ಧೈರ್ಯ ತುಂಬಬೇಕು. ನೀವ್ಯಾಕೆ ಹೆದರ್ಕೊಂಡ್ರೆ ಹೇಗೆ ಹೇಳಿ? ಇನ್ನೊಂದು 2-3 ದಿನ ಅಷ್ಟೇ, ಲಾಕ್ಡೌನ್ ಮುಗ್ದೋಗ್ಬಿಡುತ್ತೆ. ಬೇಗ ಮನೆಗೆ ಬಂದ್ಬಿಡ್ತೀನಿ. ಧೈರ್ಯವಾಗಿರಿ. ನಾವು ಪೊಲೀಸರು ನಮ್ಮ ಕುಟುಂಬನೆಲ್ಲ ದೂರ ಬಿಟ್ಟು ಪ್ರಾಣನ ಹೊತ್ತೆಗಿಟ್ಟು ಬೀದಿಗಿಳಿದ್ವಿ. ನಮ್ಮ ಇಲಾಖೆಯಲ್ಲೇ ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ರು. ಅವ್ರಿಗೂ ಕುಟುಂಬ ಇದೆ, ಅವ್ರಿಗೂ ಭಾವನೆಗಳಂತ ಇದೆ. ಅದೆಲ್ಲ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ಏನಾದ್ರೂ ಕಷ್ಟ ಅಂತ ಬಂದಾಗ ದೇವ್ರ ಹತ್ರ ಹೋಗ್ತೀರಾ, ಅದೇ ಕಷ್ಟ ಬಂದಾಗ ಪೊಲೀಸ್ ಠಾಣೆಗೂ ಬರ್ತೀರಾ. ಇದನ್ನ ಯಾಕೆ ದೇವಸ್ಥಾನ ಅನ್ಕೊಳ್ಳಲ್ಲ? ಒಡ್ದೋಗಿರೋ ಜೀವನಗಳನ್ನ ಒಂದು ಮಾಡಿ ದಾರಿ ತೋರ್ಸೋನೆ ಸರ್ ನಿಜವಾದ ಆರಕ್ಷಕ. ನಿಜವಾದ ಆರಕ್ಷಕ. ಈ ಕ್ಷಣ ನಾವು ರೂಪಾ ಮೇಡಮ್ನ ವೇದಿಕೆ ಮೇಲೆ ಕರಿತೀವಿ, ಪ್ಲೀಸ್. ಆಕ್ಚುಲಿ ತುಂಬಾ ಹೆಮ್ಮೆ ಅನ್ಸುತ್ತೆ ಮೇಡಮ್ ನಿಮ್ಮನ್ನ ಈ ವೇದಿಕೆ ಮೇಲೆ ನೋಡ್ತಿರೋದು. ಧನುಶ್ರೀ ಅವರು ನಿಮ್ಮ ಕರ್ತವ್ಯ, ನಿಮ್ಮ ಕುಟುಂಬದ ಮೇಲೆ ಇರುವಂತಹ ಪ್ರೀತಿ ಎರಡನ್ನೂ ಇಟ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡಿ ಇವತ್ತು ಅಭಿನಯಿಸಿ ತೋರಿಸಿದ್ದಾರೆ. ಸೊ ನಿಮಗೆ ಹೇಗನ್ಸ್ತು ಅಂತ? ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ರು. ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ರು. ಅಲ್ಲಿ ಮೇಲೆ ಕೂತ್ಕೊಂಡೇ ನೋಡ್ತಿದ್ದೆ. ಕೈಯಲ್ಲಿ ಫೋನ್ ಇಲ್ದಿದ್ರು ಪರವಾಗಿಲ್ಲ, ಬರೀ ಕೈಯೇ ಇಟ್ಕೊಂಡು ಫೋನ್ ಇದೆ ಅನ್ನೋ ತರ ಆಕ್ಟಿಂಗ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರು. ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮಗೂ ಒಂದು ಫ್ಯಾಮಿಲಿ ಇದೆ, ಮನೆ ಇದೆ, ಕುಟುಂಬ ಇದೆ. ಆ ಕುಟುಂಬದಲ್ಲಿ ಏನೇ ಏರುಪೇರುಗಳಾದ್ರೂ ತೊಂದರೆಗಳಾದ್ರೂ ಕೂಡ ಕೆಲಸ ಅಂತ ಬಂದಾಗ, ಡ್ಯೂಟಿ ಅಂತ ಬಂದಾಗ ಅದನ್ನೆಲ್ಲ ಸೈಡ್ಗಿಟ್ಟು ಆ ಡ್ಯೂಟಿಗೆ ಬಂದು ಪೊಲೀಸ್ ಅವರು ಬಂದು 100% ಕೊಡ್ಬೇಕು. ಸೊ ನೀವು ಆ ರೀತಿ ಯಾವ ಚಾಲೆಂಜಸ್ ನ ಫೇಸ್ ಮಾಡಿದ್ರ ಮೇಡಮ್? ಮೇಡಮ್, ನನಗೆ ಏನಂತಂತಂದ್ರೆ ಈಗ ಏನೋ ಒಂದು ಕಷ್ಟ ಆಗುತ್ತೆ, ಅದು ಮಾಡಕ್ಕಾಗಲ್ಲ ಅಂತ ಮನ್ಸಿಗೆ ಬರೋದೇ ಇಲ್ಲ. ಈಗ 24 ಗಂಟೆ ನಾವು ಬರ್ಕೊಟ್ಟು ಬಂದಿದೀವಿ, ಆಯ್ತಾ? ಅದು ಮಾಡ್ಲೇಬೇಕು. ಅದ್ ಕಷ್ಟನೋ ಸುಖನೋ, ಕಷ್ಟ ಅನ್ಕೊಂಡ್ರೆ ಕಷ್ಟ. ನನಗೆ ಅದನ್ನ
ಮನಸ್ಸಿಗೆ ತಗೊಂಡು ನಾನು ಮಾಡೇ ಮಾಡ್ತೀನಿ ಅಂದರೆ ಅದು ಮಾಡ್ತೀವಿ. ಅಂಡ್ ಕೋವಿಡ್ ಟೈಮಲ್ಲಿ ನೀವು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ರಿ? ಕೋವಿಡ್ ಟೈಮಲ್ಲಿ ಅಂತಂತಂದರೆ ಹೊರ್ಗಡೆ ಬರಲಿಕ್ಕೇ ಒಂದು ಸ್ವಲ್ಪ ಹೆದರಿಕೆ ಆಗಿತ್ತು. ಅದರಲ್ಲೂ ಡ್ಯೂಟಿ ಬಂದ್ ಮಾಡಿದ್ವಿ. ನಮಗೂ ಅದು ಫಸ್ಟ್ ಟೈಮಲ್ಲೇ ನಮಗೆ ಪಾಸಿಟಿವ್ ಬಂತು ನನಗೇನೇನೆ. ಹಂಗಾಗಿ ಮತ್ತೆ ಹಸ್ಬೆಂಡ್ಗೂ ಪಾಸಿಟಿವ್ ಬಂತು. ನಮಗೂ ಒಂದು ಸ್ವಲ್ಪ ಧೈರ್ಯ ಕಡಿಮೆ ಆಯಿತು. ಬಟ್ ಡಿಪಾರ್ಟ್ಮೆಂಟಿಂದ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ರು. ನಮ್ಮ DSP ಸಾಹೇಬ್ರಾಗಲಿ, SP ಸಾಹೇಬ್ರಾಗಲಿ, ಕಮಿಷನರ್ ಸಾಹೇಬ್ರಾಗಲಿ, ಏನೂ ಆಗಲ್ಲ, ಧೈರ್ಯವಾಗಿರಿ, ನಿಮ್ಗೇನಾದರೂ ಸಮಸ್ಯೆ ಇದ್ರೆ ಇಲ್ಲ ರೇಷನ್ ಬೇಕಾ, ಟ್ಯಾಬ್ಲೆಟ್ ಬೇಕಾ, ನಾವು ಕೊಡ್ತೀವಿ, ಧೈರ್ಯವಾಗಿರಿ, ಏನೂ ಆಗಲ್ಲ ಅಂತ ಬೆನ್ನೆಲುಬಾಗಿ ನಿಂತಿದ್ರು. ಸೂಪರ್. ಸೊ ನಮ್ಮ ವೇದಿಕೆಯ ಪರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋಂತ ಪ್ರತಿಯೊಬ್ಬ ಕಾಕಿ ತೊಟ್ಟ ಪೊಲೀಸ್ ಅವರಿಗೆ ಒಂದು ಗೌರವದ ಚಪ್ಪಾಳೆ ಬರಬೇಕು. ತರುಣ್ ಅವರೇ ನಮಸ್ತೆ. ರೂಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಂಗೆ ಬಹಳ ವಿಶೇಷವಾದಂಥ ಒಂದು ಅಭಿಮಾನ ನನಗೆ ಪೊಲೀಸ್ ಇಲಾಖೆ ಮೇಲೆ. ಅದೇನೋ ಗೊತ್ತಿಲ್ಲ, ಸಿನಿಮಾಗೂ ಪೊಲೀಸರಿಗೂ ಒಂದು ನಂಟಿರುತ್ತೆ ಯಾವಾಗಲೂ. ನಿಜವಾಗ್ಲೂ ಒಂದು ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳಿದ್ರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ಅವರೆಷ್ಟೇ ಶ್ರಮಪಟ್ಟು, ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಕೂಡ ಅವ್ರಿಗೆ ಸಿಗಬೇಕಾಗಿರುವಂಥ ಒಂದು ಗ್ರ್ಯಾಟಿಟ್ಯೂಡ್ ಆಗಿರಲಿ, ಒಂದು ಕೃತಜ್ಞತೆ ಆಗಲಿ ಸಿಗೋದಿಲ್ಲ. ಹೌದು ಸರ್. ಇವತ್ತು ಒಂದಷ್ಟು ಜನ ಪೊಲೀಸರನ್ನ ಹೈಲೈಟ್ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲಿ ಚಿತ್ರರಂಗದ ಕೂಡ ಒಂದು ಪಾಲಿದೆ. ಅದು ಮಾಡಿದಂಥ ಹಲವಾರು ಸಿನಿಮಾಗಳು ಅಥವಾ ಅಷ್ಟು ಪವರ್ಫುಲ್ ಆಗಿ ಪೊಲೀಸ್ನ ತೋರಿಸಿದ್ ಕೂಡ ಒಂದು ಕಡೆ ಇದೆ. ಸೊ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಕಡೆಯಿಂದ ನಿಮ್ಗೊಂದು ಬಿಗ್ ಸೆಲ್ಯೂಟ್ ಮಾ. ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಧನ್ಯಶ್ರೀ, ನನಗೆ ಇನ್ನೊಂದು ಚೂರ್ ಬಾಡಿ ಲ್ಯಾಂಗ್ವೇಜ್ ಬೇಕು ಅಂತ ಅನಿಸ್ತು. ಯಾಕೆ ಅಂತಂದ್ರೆ ಈಗಲೇ ಇದೇ ಫ್ರೇಮ್ ನೀನು ನಾಳೆ ಟಿವಿನಲ್ಲಿ ನೋಡು, ಮೇಡಮ್ ನಿಂತಿರೋದಕ್ಕೂ ನೀನು ನಿಂತಿರೋದಕ್ಕೂ ಹೆಂಗಿದೆ ಅಂತ ಅಂದ್ಬಿಟ್ಟು ಅದು ಆಟೋಮೆಟಿಕ್ಲಿ ಹ್ಯಾಂಡ್ ಹಿಂದೆ ಹೋಗುತ್ತೆ, ಶೋಲ್ಡರ್ಸ್ ವೈಡ್ ಆಗುತ್ತೆ, ಚೆಸ್ಟ್ ಹಿಂಗ್ ಬರುತ್ತೆ. ದಟ್ ಈಸ್ ಪೊಲೀಸ್. ಸರಿನಾ? ಅವ್ರ ಶೋಲ್ಡರ್ಸ್ ಡೌನ್ ಆಗೋದೇ ಇಲ್ಲ. ಅದು ಏನು ರೀಸನ್ಗೂ ಅದು ಆಗೋದಿಲ್ಲ. ಡೈಲಾಗ್ಸ್ ಚೆನ್ನಾಗಿ ಹೇಳ್ತಾ ಇದೆಯಾ, ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತೀಯಾ ಯಾವಾಗಲೂ, ಅದ್ರ ಬಗ್ಗೆ ಎಲ್ಲ ಡೌಟ್ ಇಲ್ಲ ನನಗೆ. ಆ ಪೊಲೀಸ್ ಕ್ಯಾರೆಕ್ಟರ್ಗೆ ಒಂದು ಚಿಕ್ಕ ಬಾಡಿ ಲ್ಯಾಂಗ್ವೇಜ್ ಬೇಕು, ಗೊತ್ತಾ? ಅದು ಮಾತ್ರ ಒಂದು ಸ್ವಲ್ಪ ಲೂಸ್ ಇತ್ತು ಇವತ್ತು ಅಂತ ನನಗನ್ನಿಸ್ತು. ನೀನು ಒಂಚೂರು ವರ್ಕ್ ಮಾಡಬೇಕಾಗುತ್ತೆ ದಿನೇಶ್, ಯಾಕಂದ್ರೆ ನೀನು ತುಂಬಾ ಅದ್ಭುತವಾದ ಪರ್ಫಾರ್ಮೆನ್ಸ್ಗಳು ಮಾಡಿದ್ಯಾ. ವಿ ಆರ್ ಕೀಪಿಂಗ್ ಹೈ ಹೋಪ್ಸ್ ಆನ್ ಯು. ಚೆನ್ನಾಗಿ ಮಾಡ್ಬೇಕಮ್ಮ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ, ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ ಇಟ್ ವಾಸ್ ನೈಸ್. ಬಟ್ ಎವ್ರಿ ಮೂಮೆಂಟಲ್ಲಿ ನಾವು ನಿಮ್ಮದು ಒಂದು ಐ ಥಿಂಕ್ ಒಂಚೂರು ಆಫ್ ಕ್ಯಾರೆಕ್ಟರ್ ಬರ್ತಿದ್ರಿ ಅಥವಾ ತುಂಬ ಸೆನ್ಸಿಟಿವ್ನೆಸ್ನ ತೋರಿಸೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ರಿ ಅಂತ ಅನ್ನಿಸ್ತು ನನಗೆ. ಸೊ ಯು ಕುಡ್ ಹ್ಯಾವ್ ಬಿನ್ ಅ ಲಿಟಲ್ ಮೋರ್ ಸ್ಟ್ರಿಕ್ಟರ್ ಆ್ಯಂಡ್ ಸ್ಟರ್ನ್ ಆಗಿರ್ಬೋದಾಗಿತ್ತು. ಈವನ್ ವಾಯ್ಸು ಅಷ್ಟೇ. ಓಕೆ, ಗುಡ್ ಲಕ್. ರೂಪಾ ಮೇಡಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನೀವು ನಮ್ಮ ವೇದಿಕೆಗೆ ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಉಡುಗೊರೆ ಇದೆ, ಅದನ್ನ ದಯವಿಟ್ಟು ಸ್ವೀಕರಿಸಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಈಗ ತರುಣ್ ಅವರೇ, ಎಷ್ಟು ಸ್ಟಾರ್ಸ್? 3 stars. ಥ್ಯಾಂಕ್ ಯು ಸರ್. ಆ್ಯಂಡ್ ಪ್ರೇಮಾ ಮ್ಯಾಮ್ 3.5 stars. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ 3.5. ಸೂಪರ್ ಧನ್ಯಶ್ರೀ, ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ವೆಲ್ಕಮ್ ಬೆಂಗಳೂರಿನ ಕಂಠದಾನ ಕಲಾವಿದೆ ಆಶಿಕಾ ಶರ್ಮಾ. ಹೇಗಿದ್ದೀರಾ? ಆರಾಮ್. ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಿಮ್ಮ ವಾಯ್ಸ್ ಕೇಳಕ್ಕೆ ನನ್ಗೆ ಒಂಥರ ಖುಷಿ ಯಾವಾಗ್ಲೂ, ಅಲ್ಲ? ಲವ್ಲಿ ವಾಯ್ಸ್. ಆಶಿಕಾ, ನೀವು ಯಾರ ಕಥೆಯ ಯಾವ ಪಾತ್ರವನ್ನ ನೀವು ಅಬ್ಸರ್ವ್ ಮಾಡಿದ್ರಿ? ಅವ್ರ ಹೆಸರೇನು? ಅವ್ರು ಏನ್ ಮಾಡ್ಕೊಂಡಿದ್ದಾರೆ? ಇವ್ರು ಆಕ್ಚುಲಿ ರಿಯಲ್ ಲೈಫ್ ಹೀರೋ ಸರ್. ಇವ್ರ ಹೆಸರು ಆಶಾ ಅಂತ. ಶಿ ಇಸ್ ಅ ಪ್ರೌಡ್ ಆಂಬ್ಯುಲೆನ್ಸ್ ಡ್ರೈವರ್. ಸಾಕಷ್ಟು ಜನರಿಗೆ, ಅನಾಥ ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡಿ ನಾನು ಅವ್ರ ಕುಟುಂಬದವಳು ಅಂತ ಅವರ ಆತ್ಮಗಳಿಗೆ ಮುಕ್ತಿ ಕೊಡ್ತಿರುವಂತಹ ದೇವತೆ ಅಂತ ಕರೆಯೋಕೆ ಇಷ್ಟಪಡ್ತೀನಿ. ತುಂಬಾ ಗರ್ವ ಅನ್ನಿಸ್ತು ಅವ್ರ ಜೊತೆ ನಾನು ಕಳೆದಿದ್ದ ಕ್ಷಣ, ಪ್ರತಿಯೊಂದು ಕ್ಷಣವನ್ನು ನಾನು ನನ್ನ ಜೀವನದುದ್ದಕ್ಕೂ ಅದನ್ನ ಒಂದು ಕೈಪಿಡಿಯಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ಹ್ಯಾವ್ ಲರ್ನ್ ಸೋ ಮಚ್ ಫ್ರಮ್ ಹರ್. ಆ ದೇವತೆ ಆಶಾ ಅವ್ರನ್ನ ಹೋಗಿ ಮೀಟ್ ಮಾಡಿ ಅವ್ರ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಮಾತಾಡ್ತಾ ಇದಾರಲ್ಲ. ಸೊ ಅವ್ರನ್ನ ಮೀಟ್ ಮಾಡಿದಂತ ಕ್ಷಣಗಳು ಹೇಗಿತ್ತು ಅದನ್ನ ಈ ಒಂದು ವಿಟಿ ಮೂಲಕ ನೋಡೋಣ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಹೊಸ ಚಾಲೆಂಜ್ ನಮಗೆ ಸಿಕ್ಕಿದೆ, ಕ್ಯಾರೆಕ್ಟರ್ ಅಬ್ಸರ್ವೇಷನ್ ರೌಂಡ್. ಜಾಸ್ತಿ ಚಿಂತೆ ಮಾಡ್ತಿರುವಾಗ ಸಿಕ್ಕಿದಂತಹ ಒಂದು ಬ್ಯೂಟಿಫುಲ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಶಾ ಅವರು. ಅಂಡ್ ಅವರು ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬಾ ಖುಷಿ ಆಗ್ತದೆ ಆಕ್ಚುಲಿ. ಸಿಕ್ಕಾಪಟ್ಟೆ ಧೈರ್ಯ ಇರ್ಬೇಕು ನಿಮ್ಗೆ. ಇಷ್ಟೊಂದು ಪ್ರತಿದಿನ ಚಾಲೆಂಜೇ ನಿಮ್ಗೆ ಅಲ್ವಾ? ನಿಮ್ಮನ್ನ ಅಬ್ಸರ್ವ್ ಮಾಡಿ ನೀವ್ ಹೇಗ್ ಲೈಫ್ ನ ತಗೋತೀರಾ ಅನ್ನೋದೇ ನಾನ್ ಕಲಿಬೇಕು. ಬನ್ನಿ ಕೂತ್ಕೊಳ್ಳಿ. ನಾನ್ ನಿಮ್ ಬಗ್ಗೆ ಏನಾದ್ರೂ ಹೇಳಿ. ನಾನು ಬಂದು ಹುಟ್ಟಿದ್ದೆಲ್ಲ ರಾಮನಗರ, ಒಂದು ಜೈಪುರ ಹಳ್ಳಿನಲ್ಲಿ. ನಾನು ಒಂದು ವ್ಯವಸಾಯ ಮಾಡೋ ಒಂದು ಫ್ಯಾಮಿಲಿಗೆ ಮದುವೆ ಆಗ್ತೀನಿ. ಅದಾದ್ರ ನಂತರ ನಾನು ಆ್ಯಂಬುಲೆನ್ಸ್ ಫೀಲ್ಡಿಗೆ ಬರ್ತೀನಿ. ನಾನು ಅನಾಥ ಶವಗಳನ್ನ ಸಂಸ್ಕಾರ ಮಾಡೋಂಥ ಒಂದು ಕೆಲ್ಸಕ್ಕೆ ಬರ್ತೀನಿ ನಾನು.
ಹಾಂ ಓಕೆ ಸರ್, ಆಯಿತು, ಬರ್ತೀನಿ ಸರ್. ನಾನು ಹೋಗ್ತಾ ಇದ್ದೀನಿ. ಬರೋಂಗೆ ನಿಮ್ಗೆ ಧೈರ್ಯ ಇತ್ತು, ನಾನು ನೋಡ್ತೀನಿ ಅನ್ನೋದಾದರೆ ಬನ್ನಿ ನನ್ನ ಜೊತೆಗೆ ಹೋಗೋಣ. ಹೊಟ್ಟೆ ಎಲ್ಲ ತೊಳಸ್ತಾ ಇದೆ, ಇದು ತುಂಬ ದಬ 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 ಅಂತ ಬಡ್ಕೋತಾ ಇದೆ. ಯಾಕೆ ಒಳಗಡೆ ಬರಲಿಲ್ಲ ನೀವು? ಭಯ ಪಡ್ತಾರೆ ಅಂತ ನೋಡಿ. ಒಳಗಡೆ ಹೋಗೋಣ, ಧೈರ್ಯವಾಗಿ ನೋಡ್ತೀರಾ? ನಿಜ, ಬನ್ನಿ. ಪರ್ಸ್ನಲಿ ಒಂದು ವಿಷಯ ಶೇರ್ ಮಾಡಬೇಕು ಅಂದರೆ, ನನ್ನಮ್ಮ ತೀರ್ಕೊಂಡಾಗಲೇ ನಾನು ಅವ್ರ ಮುಖ ನೋಡಿರಲಿಲ್ಲ. ತೀರ್ಕೊಂಡಿರೋರು ಆಗಿದ್ರೆ ಅವ್ರನ್ನ ಎತ್ತಿ ಅವ್ರನ್ನ ಅಲ್ಲೇ ಮಲಗಿಸಿ ಅವ್ರ ಒಂದು ಆಂಬ್ಯುಲೆನ್ಸಿಗೆ ಹಾಕ್ಕೊಂಡು ಪೋಸ್ಟ್ ಮಾರ್ಟಮ್ ಆಗಿರ್ಬೋದು, ಪೊಲೀಸ್ನ ಫೋನ್ ಮಾಡೋದು, ಅವ್ರಿಗೆ ಇವ್ರಿಗೆ ಎಲ್ಲವನ್ನು ಕಾನೂನಿನ ಚೌಕಟ್ಟಲ್ಲೇ ಎಲ್ಲವನ್ನು ಮಾಡಬೇಕು, ಮಾಡ್ತಿದ್ದೀವಿ ಅನ್ನೋದನ್ನ ಅವ್ರು ತಿಳಿಸ್ಕೊಟ್ರು. ಇಲ್ಲಿ ಬಂದು ಅವ್ರು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಅವ್ರಿಗೆ ಇದ್ದಿದ್ದು ಗತ್ತು, ಅವ್ರು ಎಷ್ಟೊಂದು ಎಮೋಷನ್ಸ್ ನಡೀತಾ ಇದ್ರು ಕೂಡ ಅವ್ರಿಗೆ ಗತ್ತಲ್ಲಿ ಹ್ಯಾಂಡ್ ಓವರ್ ಮಾಡಿಕೊಟ್ರು. ತುಂಬ ಕಲಿಯೋದಿದೆ. ಒಂದು ಮಾತಿದೆ, ಯಾರೂ ಇಲ್ಲದವರಿಗೆ ಆ ದೇವ್ರಿರ್ತಾನೆ ಅಂತ ಹೇಳಿ. ನಾವ್ ಅನ್ಕೊಂತೀವಿ ಅನಾಥ ಶವ ಅಂತ ಹೇಳಿ, ಅವರ ಜೊತೆ ಬರೋದೇ ಇಂತಹ ದೇವತೆ ಅಂತ ಇರುವಂತಹ ನಮ್ಮ ಆಶಾ ಅವರು. ದೇವರೇ ಅವ್ರನ್ನ ಸೃಷ್ಟಿ ಮಾಡಿ ಕಳ್ಸಿರ್ತಾರೆ ಅಂತ ಪುಣ್ಯದ ಕೆಲಸವನ್ನ ಅವ್ರು ಮಾಡ್ತಿದ್ದಾರೆ. ಅವರ ಜೀವನವನ್ನ ಹೋಗಿ ಆಶಿಕಾ ಅವರು ಅಬ್ಸರ್ವ್ ಮಾಡಿದ್ದಾರೆ, ಕಲ್ತಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ, ಇನ್ಸ್ಪೈರ್ ಆಗಿದ್ದಾರೆ. ಸೊ ಇವತ್ತು ನಮ್ಮೆಲ್ರಿಗೂ ಅವರ ಕಥೆಯನ್ನ ಹೇಳ್ತಿದ್ದಾರೆ. ಯಾವ ಸಿಚುವೇಶನ್ ಆಯ್ಕೆ ಮಾಡಿದ್ರೆ ಅಂತ ನಾನು ಕೇಳ್ಬೋದಾ? ಅವ್ರ ಬದುಕಲ್ಲಿ ಒಂದು ಸಿಚುವೇಶನ್ ಬರುತ್ತೆ. ಸೊ ಮನೆಯಿಂದ ಅವ್ರು ಮಧ್ಯರಾತ್ರಿ ಹೊರಗೆ ಬರ್ಬೇಕಾಗತ್ತೆ, ಈ ಒಂದು ಕೆಲಸ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರಣ. ಮನೆಯಲ್ಲಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಹೆಣಗಳನ್ನ ಎತ್ತಕ್ಕೆ ಹೋಗ್ತಾ ಇದ್ದೆ, ನೀನ್ ಯಾಕೆ ನಮ್ಮ ಮನೇಲಿ ಇರ್ಬೇಕು, ಆಚೆ ಹೋಗೋ ಅಂತ ಮಧ್ಯರಾತ್ರಿಲಿ ಅವ್ರನ್ನ ಹೊರಗೆ ಕಳಿಸ್ಬಿಡ್ತಾರೆ. ಸೊ ಅದಾದ್ಮೇಲೆ ಅವ್ರ ಬದುಕು ಹೇಗೆ ಬದಲಾಯ್ತು ಅಂಡ್ ಅವ್ರ ಬದುಕಲ್ಲಿ ಯಾವ್ದು ಇನ್ಸ್ಪೈರ್ ಆಗಿ ಅವ್ರು ಯಾವ ವಿಷಯವನ್ನ ತಿರುವಾಗಿ ಇಟ್ಕೊಂಡ್ರು ಅನ್ನೋದನ್ನ ತೋರಿಸ್ತಾರೆ. ಸೂಪರ್ ಆಶಿಕಾ. ಹಲೋ ಮೇಡಮ್, ಕೆಂಗೇರಿ ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಸೂಸೈಡ್ ಆಗಿದೆ. ಫಾರ್ಮಾಲಿಟೀಸ್ ಎಲ್ಲ ಮುಗಿದಿದೆ, ಬಾಡಿ ತೆಗಿಬೇಕಿತ್ತು, ಬರ್ತೀರಾ? ಓಕೆ ಸರ್, ಬರ್ತಾ ಇದ್ದೀನಿ. ಅಲ್ಲಿ ನೋಡ್ಬೋದು, ಒಂದು ಹೆಂಗಸಾಗಿ ಹೇಗೆ ಪೀಸ್ ಆಗಿರೋ ದೇಹನ ಅಷ್ಟು ಆರಾಮಾಗಿ ತೆಗಿತಿದ್ದಾರೆ. ಏನ್ ಧೈರ್ಯ ಇರ್ಬೇಕು ಇವ್ರಿಗೆ. ಇವಳಿಗೆ ಎಷ್ಟು ಧೈರ್ಯ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ತುಂಬಾ ದೊಡ್ಡ ಧೈರ್ಯವಂತೆ. ಎಷ್ಟೋ ಜನಕ್ಕೆ ಧೈರ್ಯ ಹೇಳೋ ನಾನು 7 ವರ್ಷದಿಂದ ಇದೇ ರೈಲ್ವೆ ಟ್ರ್ಯಾಕಲ್ಲಿ ನನ್ನ ಮಕ್ಕಳ ಜೊತೆ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಒಂದು ಕೆಟ್ಟ ನಿರ್ಧಾರಕ್ಕೆ ಬಂದ್ಬಿಟ್ಟಿದೆ. ಆದ್ರೆ ಅವತ್ತು ನಾನು ಮಕ್ಕಳನ್ನ ಕೂರಿಸ್ಕೊಂಡು ಹೇಳ್ತೀನಿ, ಅಬ್ಬ ನಾವು ಬದುಕೋದು ಬೇಡ ಕಣ್ರು, ನಮ್ಗಿನ್ಯಾರೂ ಇಲ್ಲ, ಟ್ರೈನ್ಗೆ ಹೋಗಿ ತಲೆ ಕೊಟ್ಬಿಡೋಣ, ತಕ್ಷಣ ಪ್ರಾಣ ಹೋಗ್ಬಿಡುತ್ತೆ, ಯಾರಿಗೂ ನಮ್ಮ ಮುಖ ಪರಿಚಯನೂ ಆಗಲ್ಲ, ನಮ್ಮನ್ ಮಣ್ಣು ಮಾಡಲಿಲ್ಲ ಅನ್ನೋ ನೋವು ನಮ್ಗಿರಲ್ಲ ಅಂದಾಗ ನನ್ ಪುಟ್ಟ ಕಂದ, ಅಮ್ಮ ನಾವ್ ಯಾಕಮ್ಮ ಸಾಯ್ಬೇಕು? ನಮ್ಗೆ ಯಾರು ಇಲ್ಲ ಅಂದ್ರೆ ನಾವು ಬದುಕಕ್ಕೆ ಆಗಲ್ವಾ? 3 ಹೊತ್ತು ಊಟ ಇಲ್ಲ ಅಂದ್ರೂ 1 ಹೊತ್ತು ಊಟ ಆಗಮ್ಮ ಸಾಕು. ಪ್ಲೀಸ್ ನಾವ್ ಸಾಯೋದ್ ಬೇಡ. ಅವತ್ತ ನನ್ನ ಪುಟ್ಟ ಕಂದ ಹೇಳಿದ್ ನನ್ನ ಮಾತು ನನ್ನ ಇಡೀ ಬದುಕನ್ನೇ ಬದಲಾಯಿಸ್ಬಿಡ್ತು. ನಾನು ಯಾಕೆ ಸಾಯ್ಬೇಕು? ಅಲ್ಲ, ಸಾಯುವಂತ ನಿರ್ಧಾರ ನಾನು ಯಾಕೆ ಮಾಡ್ತಿದ್ದೀನಿ? ನನ್ನ ಮಗನೇ ನನಗೆ ಧೈರ್ಯ ತುಂಬ್ತಾ ಇದ್ದಾನೆ, ಅವ್ರಿಗೋಸ್ಕರ ನಾನು ಬದುಕ್ಬೇಕು. ಈ ಲೈಫ್ ಅನ್ನೋದು ತುಂಬಾ ಬ್ಯೂಟಿಫುಲ್ ಸರ್, ತುಂಬಾ ಸುಂದರವಾತು. ಅದನ್ನ ಅನುಭವಿಸಿ ನಾವು ಬದುಕ್ಬೇಕಷ್ಟೆ. ಕೊನೆದಾಗ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಪ್ರಪಂಚದಲ್ಲಿ ಯಾರು ಅನಾಥರಲ್ಲ.
ರೈಲ್ವೆ ಟ್ರ್ಯಾಕ್ ಮೇಲೆ ತುಂಡು ತುಂಡುಗಳಾದಂತಹ ದೇಹಗಳನ್ನ ಆಯ್ದು ಶವ ಸಂಸ್ಕಾರ ಮಾಡ್ತಾರಲ್ಲ, 5,000ಕ್ಕಿಂತ ಹೆಚ್ಚಿನ ಹೆಣಗಳನ್ನ ಹೀಗೆ ಅವ್ರು ತೆಗ್ದಿದ್ದಾರೆ. ಸಾವಿರಾರು ಶವ ಸಂಸ್ಕಾರವನ್ನ ಮಾಡಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ರಾಮನಗರದ ಆಶಾ ಅವರು. ಅವರ ಧೈರ್ಯಕ್ಕೆ, ಅವರ ಸೇವೆಗೆ ಒಂದು ದೊಡ್ಡ ಸೆಲ್ಯೂಟ್. ಮೇಡಮ್ ಪ್ಲೀಸ್ ಬನ್ನಿ. ಆಶಾ ಮೇಡಮ್, ನಮ್ಮ ಮಹಾನಟಿ ವೇದಿಕೆಗೆ ತಮಗೆ ಮೊದಲನೇದಾಗಿ ಆತ್ಮೀಯವಾದ ಸ್ವಾಗತ. ತಾವು ಎಷ್ಟು ವರ್ಷದಿಂದ ಈ ಕೆಲಸವನ್ನ ಮಾಡ್ತಾ ಇದ್ದೀರಾ? ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು 2016 ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಈ ಕೆಲಸಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತಿತ್ತು ನಮ್ಮ ಭಾವ ಪ್ರವೀಣ್ ಕುಮಾರ್ ಅಂತೇಳಿ. ಮನೆಯಿಂದ ಎಲ್ಲರೂ ಆಚೆ ಹಾಕಿದ್ರು ಕೂಡ ನನ್ನ ಮಕ್ಕಳು ನನಗೆ ಧೈರ್ಯ ತುಂಬ್ತಾರೆ, ಅಮ್ಮ ನಾವು ಸಾಯೋದು ಬೇಡ ಅಂತೇಳಿ. ನನ್ನ ಮಗನಿಗೊಂದು ಮಾತು ಹೇಳ್ತೀನಿ, ನಾವು ಬೇರೆ ಕಡೆ ಸತ್ತರೆ ಐಡೆಂಟಿಫೈ ಮಾಡಿಬಿಡ್ತಾರಪ್ಪ, ಮುಖ ಸಿಕ್ಬಿಡುತ್ತೆ ನಮ್ಮದು, ಇವಳು ಈಗ ಬಂದ್ಲು ಹಿಂಗೆ ಸತ್ಲು ಅಂತ ಹೇಳ್ತಾರೆ. ಟ್ರೈನಿಗೆ ತಲೆ ಕೊಟ್ಟರೆ ನಾವು ನಮ್ಮ ಮುಖ ಯಾರಿಗೂ ಸಿಗಲ್ಲ ಅಂತ ನನ್ನ ಮಗನಿಗೆ ಹೇಳ್ತೀನಿ. ನನ್ನ ಮಗ ಒಂದು ಮಾತು ಕೇಳ್ತಾನೆ, ಮತ್ತು ಟ್ರೈನ್ ನಮ್ಮ ಮೇಲೆ ಹೋದ್ರೆ ನೋವಾಗಲ್ವಾ ಅಂತ ಕೇಳ್ತಾನೆ. ನನ್ನ ಮಗನಿಗೆ ಹೇಳ್ತೀನಿ, ಟ್ರೈನ್ ಹೇಗೋಯ್ತು ಅಂತಲೇ ಗೊತ್ತಾಗಲ್ಲಪ್ಪ ನಮಗೆ ಅಂತ. ಅವಾಗ ನನ್ನ ಮಗ, ಅಮ್ಮ ನಾವು ಸಾಯೋದು ಬೇಡ, ಯಾರು ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಬದುಕೋಕ್ಕಾಗಲ್ವ ಅಂತೇಳಿ ಹಾಡಿದ ಒಂದು ಮಾತು ಇವತ್ತು ನನ್ನನ್ನು ಈ ವೇದಿಕೆ ಕರೆಸಿ ನಿಲ್ಲಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೇನಾ ಮಗ? ಮನೀಶ್ ಅಂತೇಳಿ, ಇನ್ನೊಬ್ಬ ಮಗ ತೇಜಸ್ ಅಂತೇಳಿ. ಯಾರು ಆ ಮಾತನ್ನು ಹೇಳಿದ್ಯಾರು? ಮನೀಷಾ? ತೇಜಸ್? ಮನೀಶ್ ಅವಾಗ ತುಂಬಾ ಚಿಕ್ಕವನು. ತೇಜಸ್ ಅಂದ್ರೆ ಆಕ್ಚುಲಿ ಅವನ ಹೆಸರಿಗೆ ತಕ್ಕ ಹಾಗೆ ತನ್ನ ತಾಯಿಯ ಬದುಕಿಗೆ ನಿಜವಾದ ತೇಜಸ್ಸು ಈ ತೇಜಸ್ ಆಗಿದ್ದಾನೆ. ನನ್ನ ಬೇಡ, ನಿನ್ನ ಮಕ್ಳು ಹೇಗಿದ್ದಾರೆ ಅಂತ ಕೂಡ ಯಾರೂ ಕೇಳೋದಿಲ್ಲ. ಅವಾಗ ನಿರ್ಧಾರ ಮಾಡ್ತೀನಿ, ನನಗೆ ಯಾರೂ ಇಲ್ಲ ಅಂತ ಅಳದ್ಕೊಂಡು ನಾನೇನೋ ಯೋಚನೆ ಮಾಡ್ಕೊಂಡು ಕೂರೋ ಬದಲು ನನ್ನ ಮಕ್ಳು ಹೇಳಿದ್ನ ನನ್ನ ಮನ್ಸಿಗೆ ತಗೊಂಡು ನಾನು ಯಾಕೆ ಯಾವುದಾದ್ರೂ ಕೆಲಸ ಮಾಡಿ ನನ್ನ ಮಕ್ಳನ್ನ ಸಾಕ್ಬಾರ್ದು ಅಂತ ಯೋಚನೆ ಮಾಡ್ತೀನಿ. ಎಲ್ಲೋ ಒಂದು ಕಡೆ ಕೆಲ್ಸಕ್ಕೆ ಹೋದಾಗ ಯಾರೋ ಒಬ್ರು ನೋಡಿರ್ತಾರೆ ನನ್ನ ಬಾಡಿ ತೆಗಿಯೋದನ್ನ. ಇವಳ ಇಲ್ಲಿ ಹೆಣ ಎತ್ತೊಳಗೆ ಈ ಆಫೀಸಲ್ಲಿ ಕೆಲಸ ಕೊಟ್ಟಿದ್ದೀರಾ? ಅಯ್ಯೋ ಸರ್, ಅಲ್ಲಿ ಎಷ್ಟು ಜನ ನಿಂತಿರ್ತಾರೆ ಗೊತ್ತಾ ಸರ್, ಅವ್ರ ಮಧ್ಯದಲ್ಲಿ ಇವಳು ಹೆಂಗೆ ಹೆಣ ಎತ್ತುತ್ತಾಳೆ ಗೊತ್ತಾ ಸರ್ ಅಂತ ಹೇಳಿದಾಗ ಆಫೀಸು ಕೂಡ ನಾನು ಬಿಡಬೇಕಾಗತ್ತೆ. ನನಗೆ ಆಫೀಸು ಬೇಡ, ಕೆಲಸನೂ ಬೇಡ, ಆ್ಯಂಬುಲೆನ್ಸಲ್ಲೇ ನಾನು ನಿಮ್ಮ ಜೊತೆ ಬಾಡಿಗಳನ್ನ ತೆಗಿತೀನಿ, ನನ್ನ ಕೆಲಸನ ಇದನ್ನೇ ಆಗಿ ನಾನು ಮುಂದುವರಿಸ್ತೀನಿ ಅಂತ ಹೇಳಿದಾಗ ಅವ್ರು ನನಗೆ ಕೈ ಹಿಡಿದು ಧೈರ್ಯವಾಗಿರು, ನಾನು ನಿನ್ನ ಜೊತೆಗಿದ್ದೀನಿ ಅಂತೇಳಿ ನನ್ನನ್ನು ಇಲ್ಲಿ ತನಕ ಕರ್ಕೊಬಂದಿದ್ದು ನಮ್ಮ ಭಾವ, ನನ್ನ ಮಕ್ಕಳೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆನಲ್ಲಿ ನಾನು ನಿಂತಿದ್ದೀನಿ ಅಂತ ನಾನು ಹೇಳಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಎಷ್ಟೋ ಜನ ಕಾರ್ಯಕ್ರಮಕ್ಕೆ ಕರೆದೇ ಅವಮಾನ ಮಾಡಿದ್ದಾರೆ, ಹಿಂದೆಗಡೆ ಚೇರಲ್ಲಿ ಕೂರಿಸಿದ್ದಾರೆ. ಇವಳು ಹೆಣ ಎತ್ತಳು, ದೊಡ್ಡವ್ರಿಗೆಲ್ಲ ಸನ್ಮಾನ ಆದಮೇಲೆ ಇವಳಿಗೆ ಸನ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಕೆಲವೊಂದು ಕಡೆ ಅಂಗಡಿಗಳಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೋದಾಗೂ ಹೆಣ್ಣಿನ ಮಗಳು ದುಡ್ಡು ತೊಗೊಬಂದಿದ್ದಾಳೆ ಅಂತೇಳಿ ಅಂಗಡಿಗಳಲ್ಲೂ ದಿನಸಿ, ನನ್ನ ಮಗನಿಗೆ ಹುಷಾರಿಲ್ಲದಾಗ ಮೆಡಿಸಿನ್ ಕೂಡ ಕೊಟ್ಟಿರಲ್ಲ, ಫೋನ್ಪೇ ಮಾಡಿ ನಿಮ್ಮ ದುಡ್ಡು ಬೇಡ ಅಂತ ಹೇಳ್ತಾರೆ. ಒಂದು ಕಡೆ ಇವತ್ತಿನ ತನಕ ನನ್ನ ಮನೆಯಲ್ಲಿ ಯಾರೂ ಕೂಡ ನಾನು ಒಂದು ಹಬ್ಬಕ್ಕೆ ಕರೆದಿಲ್ಲ, ಒಂದು ಮದುವೆ ಕರೆದಿಲ್ಲ, ಒಂದು ಕಾರ್ಯಕ್ರಮಕ್ಕೆ ಕರೆಯಲ್ಲ. ಯಾಕಂದರೆ ಯಾವುದೋ ಕೊಳ್ತಾಗಿರೋ ಎಣ್ಣೆ ಎತ್ತಿದ್ದಾಳೆ, ಅಲ್ಲಿ ಯಾವುದೋ ಬಾಡಿ ತೆಗ್ದಿದ್ದಾಳೆ, ಕೈಯೆಲ್ಲ ಬ್ಲಡ್ ಆಗಿರುತ್ತೆ, ಅವಳಿಗೇನೋ ಕಾಯಿಲೆ ಬಂದಿರುತ್ತೆ. ಈ ಕಾರ್ಯಕ್ರಮಕ್ಕೆ ಬಂದರೆ ಅವಳು ಮಾತಾಡೋದ್ರಿಂದ ನಮ್ಗೆಲ್ರಿಗೂ ಆ ಕಾಯಿಲೆ ಬಂದ್ಬಿಡುತ್ತೋ ಅಂತೇಳಿ ಇವತ್ತಿನ ತನಕ ನನ್ನನ್ನು ಯಾರೂ ಯಾವುದೇ ಕಾರ್ಯಕ್ರಮಕ್ಕೆ ಕರೆಯೋದಿಲ್ಲ. ನನ್ನ ಮಕ್ಕಳನ್ನ ಕೂಡ ಸ್ಕೂಲಿಂದ TC ಬರ್ಕೊಟ್ಟಿದ್ದಾರೆ. ಏಕೆಂದ್ರೆ ಬೇರೆ ಮಕ್ಕಳು ನನ್ನ ಮಕ್ಳ ಜೊತೆ ಕೂತ್ಕೋತಾ ಇರ್ಲಿಲ್ಲ. ಎಷ್ಟು ಸ್ಕೂಲ್ ಚೇಂಜ್ ಮಾಡಿದ್ದಾರೆ? ಇವನಿಗೆ ಇವಾಗ 3ನೇ ಸ್ಕೂಲಲ್ಲಿ ಇದ್ದಾನೆ ಮೇಡಮ್ ಪ್ರೆಸೆಂಟು. TC ಬರ್ದಿಟ್ಟು ದೂಸರ ಮಾತಾಡಂಗಿಲ್ಲ, TC ಎತ್ಕೊಂಡು ಹೋಗಿ ಬಂದು. ರೀಸನ್ ಏನು ಸರ್ ಅಂದ್ರೆ, ನಿಮ್ಮ ಮಕ್ಳಿಗೆ ಬೇರೆ ಏನೋ ಕಾಯಿಲೆ, ನೀವೇನೋ ಬಾಡಿ ತೆಗಿತೀರಾ, ನಿಮ್ಮ ಮಕ್ಳಿಗೆ ಕಾಯಿಲೆ ಬಂದು ಎಲ್ಲ ಪೇರೆಂಟ್ಸು TC ಕೇಳ್ತಿದ್ದಾರೆ, ನಾನೇನು ಮಾಡಲಿ ಅಂತೇಳಿ ನನ್ನ 2ನೇ ಮಗನಿಗೆ 3 ಸ್ಕೂಲ್ ಚೇಂಜ್ ಮಾಡಿದ್ದೀನಿ. ಇವಾಗ ಒಬ್ರು ಸ್ಕೂಲ್ ಓನರ್ ಬಂದು ನಾನು ಬಾಡಿ ತೆಗಿಯೋದನ್ನ, ಅವ್ರ ಸ್ಕೂಲ್ ಮುಂದೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಬಾಡಿ ಫುಲ್ಲು ಲಾರಿ ಹತ್ಬಿಟ್ಟು ಜಜ್ಜೋಗಿರುತ್ತೆ.
ಅದು ಪ್ರತಿಯೊಂದು ಪೀಸ್ನ ಅವ್ರ ಸ್ಕೂಲ್ ಮುಂದೆಗಡೆ ನಾನು ರಾತ್ರಿ 12 ಗಂಟೆನೆಲ್ಲ ಆಯ್ದಾಗ್ತಾ ಇರ್ತೀನಿ. ಅದನ್ನು ಅವ್ರು ಅವತ್ತು ನೋಡ್ಬಿಟ್ಟು ಹೇಳ್ತಾರೆ, ಎಷ್ಟೊತ್ತಲ್ಲಿದ್ರು ಏನೇ ಇದ್ರು ನನಗೊಂದು ಫೋನ್ ಮಾಡಿ ಮೇಡಮ್ ಅಂತ ಹೇಳ್ಬಿಟ್ಟು, ಸರ್ ಮಗನ ಟಿ ಸಿ ಬರ್ಕೊಟ್ಬಿಟ್ಟಿದ್ದಾರೆ ಸರ್, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಕರ್ಕೊಬನ್ನಿ ಮಕ್ಕಳನ್ನ ಅಂತ ಹೇಳ್ತಾರೆ. ಅವರು ಫಸ್ಟ್ ಫೀಸ್ ಕೇಳೋದಿಲ್ಲ ನನ್ನನ್ನು, ಟಿ ಸಿ ಕೊಡಿ ಮಗು ಮೊದಲು ಅಡ್ಮಿಷನ್ ಮಾಡಿ ಅಂತ ಹೇಳ್ತಾರೆ. ಫೀಸ್ ಎಲ್ಲ ಆಮೇಲೆ. ಅವ್ರ ಹೆಸರು ಶಾಂತಿನಿಕೇತನ ಶಾಲೆ, ಅವ್ರ ಹೆಸರು ಕುಮಾರಸ್ವಾಮಿ ಅಂತೇಳಿ, ಅವ್ರ ಮಿಸಸ್ ಸೌಮ್ಯ ಅಂತೇಳಿ. ಶಾಂತಿನಿಕೇತನ್ ಶಾಲೆಯ ಕುಮಾರಸ್ವಾಮಿ ಸರ್ ಹಾಗೂ ಎಲ್ಲ ಟೀಚರ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ನಮ್ಮ ವೇದಿಕೆ ಕಡೆಯಿಂದ. ಎಷ್ಟು ಅವಮಾನಗಳನ್ನ ಮಾಡಿದ್ರು ಕೂಡ ಇದು ಕೈ ಇದೆಯಲ್ಲ, ಇದು ಮಾಮೂಲಿ ಕೈ ಅಲ್ಲ, ಎಷ್ಟೋ ಜೀವನಗಳಿಗೆ ಮುಕ್ತಿ ಕೊಡಿಸಿದಂಥ ದೇವರ ಕೈ ಇದು. ಹೆತ್ತವರಿಗೆ ಆ ಸಂಸ್ಕಾರ ಮಾಡೋದು ಮಗನ ಪುಣ್ಯ ಅಂತ ಹೇಗೆ ಹೇಳ್ತಿರೋ ಹಾಗೇನೆ 5,000 ಜೀವಗಳಿಗೆ ಮುಕ್ತಿ ಕೊಟ್ಟಂತ ಈ ದೇವತೆಯ ಕೈಗಳಿಗೆ ಇವತ್ತು ನಮ್ಮ ಕೈಯಾರೆ ಎದ್ದು ನಿಂತು ನಾವು ಚಪ್ಪಾಳೆಗಳನ್ನ ಕೊಡೋಣ. ಆಡಮ್, ಈ ಚಪ್ಪಾಳೆನೆ ನಿಮಗೆ ದೊಡ್ಡ ಸನ್ಮಾನ. ಇನ್ನೊಂದು ದೊಡ್ಡ ಚಪ್ಪಾಳೆ ಈ ಪುಟ್ಟ ಹೃದಯಕ್ಕೆ ಸಿಗ್ಲೇಬೇಕಪ್ಪ. ತೇಜಸ್, ಸೂಪರ್. ನೀನು ಇಷ್ಟು ಚಿಕ್ಕ ವಯಸ್ಸಲ್ಲಿ ತುಂಬಾ ದೊಡ್ಡ ಹೀರೋ ಆಗಿದ್ಯಾ, ಓಕೆನಾ? ಅಳ್ಬಾರ್ದು. ಇನ್ನು ಹಲವಾರು ಫೇಸ್ಗಳಿದೆ ನಾವು ನೋಡೋದು, ಬಹಳ ಇದೆ. ಇದೆಲ್ಲ ಒಂದೊಂದು ಲೆಸನ್ ನಮಗೆ. ಅವಾಗಲೇ ನಾವು ಸ್ಟ್ರಾಂಗ್ ಆಗೋದು ಲೈಫಲ್ಲಿ, ಗೊತ್ತಾ? ಅಮ್ಮ ಡಾಟ್ಗಳು ಬಂದಿದ್ದಾರೆ, ನಿಮ್ಮನ್ನ ಸಾಕ್ಬೇಕು ಈಗ ಅಮ್ಮ ಅಲ್ವಾ? ನೀವು ದೊಡ್ಡವರಾದ್ಮೇಲೆ ಅಮ್ಮನ ಸಾಕ್ಬೇಕು, ಕರೆಕ್ಟಾ? ನಿಶ್ವಿಕಾ, ನಿಮ್ಮ ಲೈಫ್ನ ಎಂಡ್ ಮಾಡೋ ಒಂದು ಸಿಚುವೇಶನಿಂದ ಹೊಸ ಲೈಫ್ ನಿಮಗೆ ನೀವು ಕೊಟ್ಟಿದ್ದೀರಾ. ಅದಕ್ಕೆ ಮೊದಲನೇದಾಗಿ ನಿಮ್ಮ ಮಗನಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡಬೇಕು. ತೇಜಸ್, ಕ್ಯಾನ್ ಯು ಪ್ಲೀಸ್ ಕಮ್? ಐ ವಾಂಟ್ ಟು ಗಿವ್ ಯು ಅ ಹಗ್. ನಿಜ, ನಮ್ಮ ಬಾವನ್ ಬಿಟ್ರೆ ನನ್ನ ಮಕ್ಳನ್ನ ಯಾರು ಕೂಡ ಹಾಗೆ ಮಾಡಲ್ಲ, ಏನೋ ಇರುತ್ತೆ ಅಂತ ಹೇಳ್ತಾರೆ. ಅವರೊಬ್ಬರೇ ನನ್ನ ಮಕ್ಳನ್ನ ಯಾವಾಗೂ ಎಲ್ಲೇ ಹೋಗಿ ಬಂದರೂ ತೊಡೆ ಮೇಲೆ ಕೂರಿಸ್ಕೊಂಡು ಅವ್ರ ಕಷ್ಟ ಸುಖ ಕೇಳೋದು ನಮ್ಮ ಬಾವ ಒಬ್ಬರೇ. ಅದನ್ನ ಬಿಟ್ಟರೆ ಈ ವೇದಿಕೆನಲ್ಲಿ ಇಷ್ಟು ದೊಡ್ಡ ವ್ಯಕ್ತಿಗಳ ಕೈಯಲ್ಲಿ ನನ್ನ ಮಕ್ಳು ಹಗ್ ಮಾಡಿಸ್ಕೊಂತಾರೆ ಅಂತ ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡಿದ್ರ ಅಮ್ಮ. ಕಲಾವಿದರು ನಿಮ್ ತರಾನೇ ಅಮ್ಮ. ಇವಾಗ ನೀವೇನ್ ಕೆಲಸ ಮಾಡ್ತೀರಾ ಹೊರಗಡೆ ಹೆಂಗ್ ನೋಡ್ತಾರಲ್ಲ, ಕಲಾವಿದರು ಚಿತ್ರರಂಗನ ಕೂಡ ಹಾಗೆ ನೋಡ್ತಾರೆ. ಕಲಾವಿದ್ರು ಯಾರೋ ಹೋಗ್ತಾರೆ ಅಂತಂದ್ರೆ ಮನೆ ಬಾಡಿಗೆ ಕೊಡಲ್ಲ ಅಂತಾರೆ, ಒಂದ್ ಲೋನ್ ಇರಲ್ಲ ಅವರಿಗೆ. ಅಯ್ಯೋ ಇವ್ರು ಹೋಗೋದೆಲ್ಲ ತಪ್ಪದಾರಿಲೇ ನಡೀತಾ ಇದ್ದಾರೆ ಅಂತ ಅನ್ಕೋತಾರೆ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಅಂತ ಬಂದಾಗ ಅದ್ ಎಷ್ಟೇ ಶ್ರಮ ಇರ್ಲಿ, ಎಷ್ಟೇ ಕಷ್ಟಪಟ್ಟು ಏನೇ ಕೆಲಸ ಮಾಡ್ತಿದ್ರು, ಅದನ್ನ ನೋಡೋ ದೃಷ್ಟಿಕೋನನೇ ತಪ್ಪಾಗಿರತ್ತೆ ಯಾವಾಗ. ಅದು ಯಾಕೆ ಅಂದ್ರೆ ಮುಕ್ಕಾಲ್ವಾಸಿ ಜನಕ್ಕೆ ಅದನ್ನ ಮಾಡೋ ಯೋಗ್ಯತೆ ಇರಲ್ಲ ಅವ್ರಿಗೆ, ಅವ್ರ ಕೈಯಲ್ಲಿ ಮಾಡಕ್ ಆಗೋದಿಲ್ಲ ಅದು. ನೀವು ಅವಾಗಿಂದ ಒಂದ್ ಹೆಸರು ಹೇಳ್ತಾನೆ ಇದ್ರೆ ಅವ್ರೇನೋ ಇದಾರ ಇಲ್ಲ, ನಿಮ್ ಬಾವರು ಬಾವ ಇದಾರೆ ಇಲ್ಲಿ, ಎಲ್ಲಿದ್ದಾರೆ? ಅವ್ರ ಒಂದು ಪ್ರತಿ ಮಾತಲ್ಲೂ ನಿಮ್ ಬಗ್ಗೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಅಭಿಮಾನ ತೋರಿಸಿದ್ದಾರೆ. ನಿಜವಾಗ್ಲೂ ನಾವು ಸುಮಾರು ಸತಿ ಕೇಳಿರ್ತೀವಿ, ಪ್ರತಿ ಒಂದು ಯಶಸ್ವಿ ಪುರುಷನ ಹಿಂದೆ ಒಂದು ಸ್ತ್ರೀ ಇರ್ತಾಳೆ ಅಂತ ಅಂದ್ಬಿಟ್ಟು. ಇಲ್ಲಿ ಒಂದು ಯಶಸ್ವಿ ಸ್ತ್ರೀನ ಹಿಂದೆ ಒಬ್ಬ ಪುರುಷ ಇದ್ದಾನೆ ಅಂತಂದ್ರೆ ಬಹಳ ಖುಷಿ ಆಗ್ತಾ ಇದೆ ನನಗೆ. ಅಮ್ಮ, ಜೀವನಾನೇ ಹಂಗೆ. ನಿಮಗೆ ಕಷ್ಟ ಕೊಡಕ್ಕೆ ಅಂತ ಒಬ್ಬ ಗಂಡಿದ್ದ ಅಂದ್ರೆ ನಿಮಗೆ ಕಾಪಾಡೋದಕ್ಕೂ ಒಂದು ಗಂಡು ಬಂದೇ ಬರ್ತಾನಮ್ಮ ಯಾವಲ್ಲೂ ಅಲ್ಲಿ. ಒಳ್ಳೇದಾಗ್ಲಿ ಮಾ, ಒಳ್ಳೇದಾಗ್ಲಿ. ರಮೇಶ್ ಸರ್, ಐ ಆಮ್ ಲಾಸ್ಟ್. ಆ ಕಥೆ ಕೇಳಿ ಅಭಿನಂದನೆಗಳು, ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ರೀ. ಗುಡ್ ಲಕ್ ಟು ಯು. ಈ ಸಿನಿಮಾ ಹೀರೋ ಹೀರೋಯಿನ್ ಅದು ಒಂದ್ ಕಡೆ, ಅದು ಬಿಟ್ಬಿಡೋಣ. ನಿಜ ಜೀವನದಲ್ಲಿ ಯಾರು ಹೀರೋ ಯಾರು ಹೀರೋಯಿನ್ ಅಂದ್ರೆ ಏನೋ ಒಂದು ವಿಷಯ ನಡಿಬೇಕಾಗಿರುತ್ತೆ. ಅದು ನಡಿಬೇಕು ಅಂತ ಎಲ್ರೂ ಗೊತ್ತು, ಯಾವನು ಮಾಡಲ್ಲ. ಯಾವನ್ ಮಾಡ್ತಾನೋ ಅವನೇ ಹೀರೋ. ಅಲ್ಲಿ ಅನಾಥ ಶವ ಇದೆ ಅಂದ್ರೆ ಅದು ಯಾರೊಬ್ರು ಅಂತಿಮ ಸಂಸ್ಕಾರ ಮಾಡ್ಬೇಕು, ನಮ್ಮೆಲ್ಲರೂ ಗೊತ್ತು, ನಾವ್ ಯಾರು ಮಾಡಲ್ಲ. ನೀವು ಮಾಡ್ತಿರಲ್ಲ, ಅದಕ್ಕೆ ನೀವು ಹೀರೋಯಿನ್. ಒಂದು ವಿಷಯ ನಡಿಬೇಕಾಗತ್ತೆ, ನಾವ್ ಯಾರು ಮಾಡಲ್ಲ, ನಿಮ್ಮಂತವ್ರು ಮಾಡ್ತಿರಲ್ಲ, ದಟ್ ಮೇಕ್ಸ್ ಯು ಹೀರೋ, ದಟ್ ಮೇಕ್ಸ್ ಯು ಹೀರೋಯಿನ್. ಅಮೇಸಿಂಗ್ ಸ್ಟೋರಿ, ಮುಂದುವರಿಸಿ, ಬ್ಯೂಟಿಫುಲ್. ಅಂಡ್ ಟೂ ಲವ್ಲಿ ಬಾಯ್ಸ್. ನಿಶ್ವಿಕಾ, ದಟ್ ವಾಸ್ ಅ ಬ್ಯೂಟಿಫುಲ್ ಗೆಸ್ಚರ್. ನೀವೊಬ್ಬರಿಬ್ಬರನ್ನ ಹಗ್ ಮಾಡಿದ್ದು. ಆಗ ಅವರ ಅಮ್ಮ ಹೇಳಿದ್ರು,
ಈ ಹುಡುಗರನ್ನ ಯಾರು ಹಗ್ ಮಾಡೋದೇ ಇಲ್ಲ ಅಂತ ನಾವೆಲ್ಲ ಕಾಯ್ತಾ ಇದೀವಿ. ಬನ್ರೋ. ಆಶಾ ಮೇಡಮ್ ಮಾಡ್ತಾ ಇರೋದು ದೇವರ ಕಾರ್ಯ. ಅದಕ್ಕೆ ಆ ದೇವತೆ ಕೈಯಲ್ಲೇ ನಿಮ್ಗಾಗಿ ಒಂದು ಪ್ರೀತಿಯ ಕಾಣಿಕೆನ ಕೊಡ್ಸೋಣ ಅಂತ ಹೇಳಿ ನಮ್ಮ ಆಸೆ. ಮ್ಯಾಮ್, ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಶಿಕಾ ಅವರೇ, ನಿಮ್ಮ ಪರ್ಫಾರ್ಮೆನ್ಸ್ಗೆ ರಿವ್ಯೂಸ್ ಹಾಗೂ ಸ್ಟಾರ್ಸ್ಗಳನ್ನ ಕೊಡುವಂತಹ ಸಮಯ. ತರುಣ್ ಅವರೇ, ಯು ಹ್ಯಾವ್ ಬೀನ್ ಅ ವೆರಿ ಗುಡ್ ಪರ್ಫಾರ್ಮರ್, ಅದ್ರ ಬಗ್ಗೆ ನಂಗೆ ಡೌಟ್ ಇಲ್ಲ. ನನಗೆ ಇನ್ನೇನಿತ್ತು ಅಂದ್ರೆ ಕೆಲವು ಸೀನ್ಗಳು ಹಂಗೆ ಬರುತ್ತೆಮ್ಮ, ಎಲ್ಲಿ ನೀವು ಒಬ್ಬರೇ ಇರಬೇಕಾಗತ್ತೆ, ಯು ಟಾಕಿಂಗ್ ಸಮಥಿಂಗ್ ಅಂತಂದಾಗ ಅದು ಸ್ಟೇಜ್ಗೂ ಸಿನಿಮಾಗೂ ಒಂದು ಚಿಕ್ಕ ಡಿಫ್ರೆನ್ಸಿಯೇಷನ್ ಆಗಬೇಕಾಗತ್ತೆ. ಸ್ಟೇಜ್ ಆಗಬಾರ್ದು ಅದು ಯಾವಾಗಲೂ. ಸೊ ಸ್ವಲ್ಪ ಅದ್ರ ಮೇಲೆ ಎಲ್ಲರೂ ವರ್ಕ್ ಮಾಡಿಲ್ಲ ಅಂದ್ರೆ ತುಂಬಾ ಅದು ಸ್ಟೇಜ್ ಮೇಲೆ ಒಂದು ಸ್ಪೀಚ್ ತರ ಆಗ್ತಾ ಹೋಗ್ಬಿಡುತ್ತೆ ಅದು ಯಾವಾಗಲೂ. ಸೊ ವೆಲ್ ಡನ್. ನನ್ನ ಕಡೆಯಿಂದ ಈ ಪರ್ಫಾರ್ಮೆನ್ಸ್ಗೆ ಇಟ್ ವಿಲ್ ಬಿ. ಸೊ ತರುಣ್ ಅವರ ಕಡೆಯಿಂದ 3.5 ಸ್ಟಾರ್ಸ್. ಪ್ರೇಮಾ ಮ್ಯಾಮ್ 4. ನನ್ನ ಕಡೆಯಿಂದ 3.5 as well. ಥ್ಯಾಂಕ್ ಯು ಆಶಿಕಾ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಮ್ಯಾಮ್. ಮತ್ತೊಂದು ಬದುಕಿನ ಪರಿಚಯ, ಮತ್ತೊಂದು ಕ್ಯಾರೆಕ್ಟರ್ ಅಬ್ಸರ್ವೇಷನ್. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಬೆಂಗಳೂರಿನ ಅಮೃತ. ನಾನು ನಿಮ್ಮ ಅಮೃತ. ಸೊ ಮಹಾನಟಿ ಶೋ ಇಂದ ಕ್ಯಾರೆಕ್ಟರ್ ಅಬ್ಸರ್ವೇಷನ್ಗೋಸ್ಕರ ನಾನು ಇಲ್ಲಿ KR ಮಾರ್ಕೆಟಿಗೆ ಬಂದಿದ್ದೀನಿ. KR ಮಾರ್ಕೆಟಲ್ಲಿ ನಾನು ಏನಕ್ಕೆ ಬಂದಿದ್ದೀನಿ ಅಂದರೆ, ನಾನೇ ಒಂದು ವಿಚಿತ್ರ ಕ್ಯಾರೆಕ್ಟರು. ಸೊ ನನಗೆ ಒಂದು ಕ್ಯಾರೆಕ್ಟರ್ ಅಬ್ಸರ್ವೇಷನಲ್ಲಿ ಕ್ಯಾರೆಕ್ಟರ್ ಹುಡ್ಕೋಬೇಕು ಅಂತ ಹೇಳಿದಾರಲ್ಲ, ಸೊ ನನಗೆ ಎಂಥ ಕ್ಯಾರೆಕ್ಟರ್ ಸಿಗುತ್ತೆ ಅಂತ ಇಲ್ಲಿ ನೋಡೋಣ ಬನ್ನಿ. ಕೇಳ್ಪಟ್ಟಂಗೆ ದಿಸ್ ಇಸ್ ಏಷ್ಯಾಸ್ ಲಾರ್ಜೆಸ್ಟ್ ಮಾರ್ಕೆಟ್ ಅಂತ. ಬರೀ ಹೂವುಗಳೇ ಇದೆ. ನಾನು ಯಾವತ್ತೂ ಇಷ್ಟು ಹೂವುಗಳನ್ನ ನೋಡಿಲ್ಲ. ಆಂಟಿ, ನಿಮ್ಮ ಹೆಸರು? ಯಾವತ್ತೂ ಹೆಸರೇ ಇಕ್ಕಿಲ್ವಾ? ಆಯ್ತಾ? ಇದು ಇಲ್ಲಿ ಹೂವು ಇಲ್ಲಿ ಇಟ್ಕೋಬೇಕು. ಆಂಟಿ, ನಿಮ್ಮ ಹೆಸರು? ಓಕೆ, ಅವ್ರು ನಮ್ಮನ್ನು ಕೂರಿಸ್ತವ್ರೆ. ಹೇಳಿ ಆಂಟಿ, ನಿಮ್ಮ ಹೆಸರು? ಮಂಜುಳಾ. ನಾನು ಅಮೃತ. ಸೊ 3 ಜನನು ಬ್ಲೂ ಕಾಂಬಿನೇಷನಲ್ಲೇ ನನಗೆ ಸಿಕ್ಕಿದ್ದಾರೆ. ನಿಮ್ಮ ಹಸ್ಬೆಂಡ್ ಏನು ಮಾಡ್ಕೊಂಡಿರೋದು ಆಂಟಿ? ನನ್ನ ಗಂಡ ಓಡೋಗ್ಬಿಟ್ಟ. ಯಾಕಂಟಿ ಓಡೋಗ್ಬಿಟ್ರು? ತಡಿಲ್ಲ ಆದ್ರೆ ಅಷ್ಟು ಕತೆ ಕೊಡ್ತೀರಾ ನೀವು? ಇವಾಗ ಮಾರೋಣ. ನೋಡೋಣ, ನೀವು ಒಂದು ಮಾಡ್ಬಿಡು ನೋಡೋಣ. ಬಾಮ ಹೋಗ್ಲಿ, ನನ್ನ ಸೀಟಲ್ಲಿ ಕೂತ್ಕೊ ಬಾಮ. ನೀನು ಅವರೇ ಬನ್ನಿ, ಅಣ್ಣವರೇ ಬನ್ನಿ ಅಂತ ಕರಿಬೇಕು. ಅಣ್ಣ ಅಣ್ಣ, ಅಕ್ಕ ತಗೊಳ್ಳಿ ಬನ್ನಿ. ಮಾರು 60 ರೂಪಾಯಿ. ಬನ್ನಿ ಅಕ್ಕ. ಅಣ್ಣ ಬಾ ಅಣ್ಣ, ಹೂವು ತಗೊಳ್ಳೋಣ ಪ್ಲೀಸ್. ಅಣ್ಣ ಅಣ್ಣ ಪ್ಲೀಸ್ ಪ್ಲೀಸ್, 60 ರೂಪಾಯಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬನ್ನಿ. ತಗೊಂಡವ್ರು ಯಾರು, ತಗೊಂಡಿದ್ದಾರು, ಅವ್ರನ್ನ ನೋಡಿ ಮಕ ನೋಡಿ ಕರಿಬೇಕು. ಕೂತ್ಕೊಂಡು ಏನೇ ಮಾಡಿದ್ರು ಮಾರೋದು ತುಂಬಾನೇ ಕಷ್ಟ ಇದೆ. ಏನಾದರೂ ಹೇಳಿ. ಇದು ತಗೊಳ್ಳಿ 60 ರೂಪಾಯಿ. 50 ರೂಪಾಯಿ ಮಾಡ್ಕೊಡ್ತೀನಿ ತಗೊಳ್ಳಿ. 150. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾನೇ ಅಳು ಬರುತ್ತೆ ನಿಮ್ಗೆ ಕಷ್ಟಗಳು ನೋಡ್ಕೊತೆ.
ತಗೊಳ್ಳಿ. ಚೇಂಜ್ ಇದೆಯಾ? ಥ್ಯಾಂಕ್ ಯು ಸರ್ ತಗೊಂಡಿದ್ದಕ್ಕೆ. ಥ್ಯಾಂಕ್ ಯು. ಎರಡೆರಡು ಮಾರು ತಗೊಂಡಿದ್ದಕ್ಕೆ. ಇದು ನಂದು 2ನೇ ಸಂಪಾದನೆ, ನಂದಲ್ಲ, ಇವ್ರ ಸಂಪಾದನೆ. ಇವ್ರು ಕಷ್ಟಪಟ್ಟು ಕೂತ್ಕೊಂಡು ಇಡೀ ದಿವಸ ಮಾಡೋದಕ್ಕೆ ನಾನು ಮಾಡಿಕೊಟ್ಟಿರೋದು ಇವ್ರಿಗೆ. ಆಂಟಿ ತಗೊಳ್ಳಿ ಆಂಟಿ. ನಾನಿವತ್ತು ಬಂದೆ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡೋಕ್ಕೆ. ಹಲವಾರು ಕ್ಯಾರೆಕ್ಟರ್ಗಳನ್ನ ನಾನು ನೋಡಿದಾದ್ಮೇಲೆ ನನಗೆ ಒಬ್ಬರು ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯಿತು. I love you too, aunty. This is life greatest opportunity and best life experience ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು. ಕ್ಯೂಟ್. ಅಮೃತ, ಎಷ್ಟು ಮುದ್ದು ನೀನು. ಇಟ್ ವಾಸ್ ವೆರಿ ನೈಸ್. ನಾವು ಆ್ಯಕ್ಚುಲಿ ನಾವು ಯಾವಾಗಲೂ ಕಾರಲ್ಲಿ ಎಲ್ಲಾದರೂ ಹೋದಾಗ ಸಿಗ್ನಲ್ಗಳಲ್ಲೆಲ್ಲ ಹೂವು ತಗೊಂಡು ಬರ್ತಾರಲ್ಲ, ಅವ್ರು ಬಂದಿದ ತಕ್ಷಣ ಅಯ್ಯೋ ಇವ್ರ ಹತ್ರ ಬರೀ ಮಾತಾಡಬೇಕು ಅಂತ ಗ್ಲಾಸ್ ಎತ್ಕೊಂಡ್ಬಿಡ್ತೀವಲ್ಲ. ಸೊ ಫಸ್ಟ್ ಟೈಮ್ ಇಲ್ಲಿ ಹೋದಾಗ ಅವ್ರ ಕಷ್ಟ ನನಗೆ ಗೊತ್ತಾಗಿ ಐ ವಾಸ್ ವೆರಿ ಎಮೋಷ್ನಲ್. ಅವ್ರು ಬರೀ 10 ರೂಪಾಯಿ 20 ರೂಪಾಯಿ ಮಳ ಅಂತಾರೆ, ಆದರೆ ಇಲ್ಲಿ ಒಂದು ಮಾರನ್ನೇ 200 ರೂಪಾಯಿ 100 ರೂಪಾಯಿ ಅಂದ್ಬಿಟ್ಟು ಮಾರ್ತಾರೆ. ನಾವು 10 ರೂಪಾಯಿ ಯೋಚನೆ ಮಾಡ್ತೀವಿ, ಆದರೆ ಇಲ್ಲಿ ಒಂದು ಮಾರನ್ನ ಮಾರಿಲ್ಲ ಅಂದರೆ ಅವ್ರು ವೇಸ್ಟೇ ಅಂತ ಹೇಳ್ತಾರಲ್ಲ. ದಟ್ ವಾಸ್ ವೆರಿ ಎಮೋಷ್ನಲ್. ಅವರೊಬ್ರು ಅಲ್ಲಿ ನಾನು ನೋಡಿದೆ ಮಾರ್ಕೆಟ್ ಅಲ್ಲಿ, ಏನ್ ಹೆಸರು ನಮ್ಗೆ ಹೆಸರೇ ಇಟ್ಟಿಲ್ಲ ಅಂತ. ಇಲ್ಲ, ಅವ್ರಿಗೆ ಹೆಸರು ಇದೆ. ಅವ್ರು ಹಂಗೆ ಹೇಳಿದ್ರು ಫಸ್ಟ್ ಹಂಗೆ ಹೇಳಿದ್ರು. ಅವ್ರ ಹತ್ರ ಹೋದೆ ಫಸ್ಟ್ ಮಾತಾಡಕ್ಕೆ. ಫುಲ್ಲು ಇವರು ಹಿಂಗ್ ಮಾತಾಡಿದ್ರೆ ಆಮೇಲೆ ಬಯಸ್ಕೋಬೇಕಾಗುತ್ತೆ, ಮುಂದೆ ಹೋಗ್ಬಿಡೋಣ ಅಂದ್ಬಿಟ್ಟು ನಾವು ಕ್ಯಾರೆಕ್ಟರ್ನ ಬಿಟ್ಟು ಯಾವ್ದೋ ಯುದ್ಧಕ್ಕೆ ಖಡ್ಗ ತಗೊಂಡೋದಂಗೆ ಎಲ್ಲ ಕಡೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದ್ರೆ ಹೇಳಿದ್ರು, ಏಯ್ ನೀನೇನಮ್ಮ ಬಂದ್ಬಿಡ್ತೀಯ ಇಲ್ಲಿ ಅಲ್ಲಾಡ್ಸ್ಕೊಂಡು ಹಿಂಗ್ ಅಲ್ಲಾಡ್ಸ್ಕೊಂಡು ಹಿಂಗ್ ಬಂದ್ಬಿಡ್ತೀಯ ಅಷ್ಟೇ. ನಾ ಕೂತ್ಕೊಂಡು ಇಲ್ಲಿ ಹೂವು ಕಟ್ಟೋದು ನಾವು, ನಿನ್ಗೆ ನಮ್ಮ ವ್ಯಾಪಾರ ಹೋಗುತ್ತೆ, ನೀನ್ ಬಂದು ನನ್ನ ಪಕ್ಕ ಕೂತ್ಕೊಂಡ್ರೆ. ಸೊ ಏನ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಇವತ್ತು ಸ್ಟೇಜ್ ಮೇಲೆ? ಇವಾಗ ಅದೇ ಕ್ಯಾರೆಕ್ಟರ್ ಮಂಜುಳಾ ಕ್ಯಾರೆಕ್ಟರ್ನೇ ನಾನು ಇವಾಗ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಕ್ಯಾ ಬಾತ್ ಹೇ, ಆಲ್ ದಿ ಬೆಸ್ಟ್. ಮಲ್ಲಿಗೆ, ಕನಕಾಂಬ್ರ, ಚೆಂಡು ಓಯ್ ಬನ್ರಪ್ಪ ತಗೊಳ್ಳಿ. 1 ಮೊಳ 80. ಬನ್ನಿ ಬನ್ನಿ ಬನ್ನಿಪ್ಪ. ಯಾವ ಬೇಕು? ಎಷ್ಟು ಮೊಳ ಕೊಡ್ಲಿ? ಸರಿ. ಏನೋ 50ಕ್ಕ? ಆಗಲ್ಲ ಹೋಗ್ ಸ್ವಾಮಿ, ನಾವೇ ಕಷ್ಟಪಟ್ಟು 50ಕ್ಕೆ ತೊಗೊಂಬಂದ್ರೆ ಇದನ್ನು ಕಟ್ಕೊಂಡು ತೊಗೊಂಬಂದು ಬಿಸಿಲಲ್ಲಿ ಮಾರೋ ಅಷ್ಟೊಳಗಡೆ ಒಂದು 5 ರೂಪಾಯಿ ಲಾಭ ಬೇಡವಾ ನಮಗೆ? ಓ ಕೊಡಿ 80 ರೂಪಾಯಿ ತೊಗೊಂಡೋಗಿ 1 ಮೊಳನ. ಓಹೋ 80. ಓಹೋ ಹೊಸ ಗಂಡ ಹೆಣ್ಣು ಈಗ ತಾನೇ ಮದುವೆ ಆಗಿದ್ಯಾ? ಎಷ್ಟು ದಿನ ಆಯ್ತು ಮದುವೆ ಆಗಿ? 4 ದಿನವೇ? ಓಹೋ ಹಸಿಮಯ ಆಗ್ಲೇ ಹೊರಗಡೆ ಓಡಾಡ್ತಾ ಇದ್ದೀರಾ? ಓ ಚಂದಾಗೈತೆ ಜೋಡಿ. ನಾನು ಹೊಸ್ದಾಗಿ ಮದುವೆ ಆದಾಗ ಹೀಗೆ ಇತ್ತು ನನ್ನ ಜೋಡಿ ಕೂಡ. ನನ್ನ ಯಜಮಾನ್ರು ಗರಡಿ ಪೈಲ್ವಾನ್ ಥರನೂ ಇದ್ದ. ಲಗ್ನ ಆಗಿ ಒಂದಷ್ಟು ವರ್ಷ ಚೆನ್ನಾಗಿತ್ತು. ನನ್ಗೆ 2 ಮಕ್ಕಳು ಆದ್ರು. ಅದು ಯಾಕೆ ಕೆಟ್ಟು ಕಣ್ಣು ದೃಷ್ಟಿ ಬಿತ್ತೋ ಏನೋ. ಇಲ್ಲೊಬ್ಬಳು ಬರ್ತಾಳಲ್ಲ ಊಟ ಕೊಡಕ್ಕೆ, ಅವಳು ಏನ್ ಚೆನ್ನಾಗವಳೆ ಅಂತ ಹೇಳಿ. ಏನ್ ಚೆನ್ನಾಗವಳೆ ಅವಳ ಹಿಂದೆ ಹೋಗಿರೋನು ಆ ಮನುಷ್ಯ ಪತ್ತೇನೇ ಇಲ್ಲ. ಓ ಸರಿ, ಇದೆಲ್ಲ ಆಯ್ತು ಅಂದಮೇಲೆ ನಾನು ಹೂವು ಮಾರ್ಕೊಂಡು ಕೂತ್ಕೊಂಡಿದ್ದೀನಿ. ಒಂದ್ ದಿವಸ ಬರ್ತಾನೆ, ಬಂದು ನನ್ನ ಹತ್ರ, ಮಂಜಿ ನಾನು ತಪ್ಪು ಮಾಡಿಬಿಟ್ಟೆ ಕಣೆ, ನಾನು ತುಂಬ ತಪ್ಪು ಮಾಡಿಬಿಟ್ಟೆ ಕಣೆ, ನನಗೆ ಕ್ಷಮಿಸ್ಬಿಡು, ನನಗೆ ನಿನ್ಗೆ ಈ ಥರ ಮೋಸ ಮಾಡಬಾರ್ದಾಗಿತ್ತು ಕಣೆ ಮಂಜಿ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಗೋಳ ಆಡ್ಕೊತಾನೆ. ಸರಿ ಆಗಿದ್ದಾಯ್ತು, ಅವಳಿಗೂ ಒಂದು ಜೀವ ಇದೆಯಲ್ಲ, ನನಗೆ ಮೋಸ ಮಾಡಿರೋ ಥರ ಅವಳಿಗೂ ಮೋಸ ಮಾಡೋಕೆ ಹೋಗ್ಬೇಡ, ಅವಳನ್ನ ಅದು ಚೆನ್ನಾಗಿ ನೋಡ್ಕೊಂಡಿರು ಅಂತ ಹೇಳ್ದೆ. ಸರಿ ಅಂತ ಬಂದ್ಬಿಟ್ಟು ಅದೇನು ಅರ್ಥ ಆಯ್ತು ಏನೋ ಅವನಿಗೆ. ಅವಳ ಜೊತೆನೂ ಸಂಸಾರ ಮಾಡಿಕೊಂಡು ನನ್ನ ಜೊತೆನೂ ಮತ್ತೆ ನಮ್ಮ ಮಕ್ಕಳನ್ನ ಮಾತಾಡ್ಸ್ಕೊಂಡು ಅವಾಗ ಹೋಗ್ತಾನೆ. ಊರವರೆಲ್ಲ ನನಗೆ ಬೈತಾರೆ, ಅಲ್ಲ ಮಂಜಮ್ಮ ನಿಂಗೆ ಒಂದಷ್ಟು ಬುದ್ಧಿ ಇಲ್ವೇನೋ, ನಿನ್ನ ಗಂಡನಿಗೆ ಬುದ್ಧಿ ಹೇಳ್ಕೊಂಡು ಇಟ್ಕೊಂಡು ಸಂಸಾರ ಮಾಡೋಕ್ಕೆ ಏನು ನಿನಗೆ ಅಂತ ಹೇಳಿದ್ರೆ ನಾನು ಏನು ಹೇಳಿ ಅವ್ರಿಗೆ. ಗಂಡನಿಗೆ ಯಾವತ್ತೂ ಎದುರು ಮಾತಾಡಬಾರ್ದು ಅಂತಾರೆ. ಅವನು ಎಲ್ಲೇ ಇರಲಿ ಚೆನ್ನಾಗಿರ್ತಾನೆ,
ಚೆನ್ನಾಗಿದ್ರೆ ನಾನು ಮತ್ತೆ ನನ್ನ ಮಕ್ಕಳು ಚೆನ್ನಾಗೇ ಇರ್ತೀವಿ. ನೋಡಿ ನಿಮ್ಮ ಹತ್ರ ಎಲ್ಲ ಈ ಕಥೆಗಳನ್ನ ಹೇಳ್ಕೊಂಡು ನನ್ನ ಜೀವನದ್ದು ಹೂವು ಮಾರೋದನ್ನೇ ಮರ್ತೋದೆ. ಮೊಳ ಎಂಬತ್ತು ಮೊಳ ಎಂಬತ್ತು ಮೊಳ ಎಂಬತ್ತು. ಬನ್ನಿ ಅಕ್ಕ, ಎಷ್ಟು ದಿವಸ ಆಯ್ತು ಮಾರ್ಕೆಟ್ ಕಡೆ ಬಂದಿ? ಓ ಸ್ವಲ್ಪ ಶೂಟಿಂಗ್ ಬಿಸಿ. ಈಗ ಅಲ್ಲಿಬ್ರು ಕೂತಿದ್ದಾರೆ. ಯಾರ್ಯಾರು ಕೂತಿದ್ದಾರೆ? ಪ್ರೇಮ ಮ್ಯಾಮ್ ಮತ್ತೆ ನಿಶ್ವಿಕಾ ಮೇಡಮ್. ಈಗ ಅವ್ರಿಗೆ ಅಲ್ಲಿ ಹೋಗಿ ಹೂವ ಮಾರ್ಬಿಟ್ಟು ಬರ್ಬೇಕು ನೀನು. ಯಾವತ್ ತಗೊಂತಾರ ಯೋಚನೆ ಮಾಡು. ಯಾತ ಅಂತೀರಾ ಮೇಡಮ್? ಏನೇ ಕೇಳದ ಕಸ್ಟಮರ್ ಹತ್ರ ನೀನ್ ಅಲ್ಲಿ ಹೋಗ್ಬಿಟ್ಟು ಮಾರ್ಬೇಕು. ಇದಿಟ್ ನಾನು ಸೇಫ್ ಆಗಿ ಇಟ್ಕೊಂಡಿರಲ್ಲ. ಬೇಡ ಬಿಡಿ. ಎಲ್ಲ ಹೆಂಗೆ ಸೊಂಟದಲ್ಲಿ ಇಟ್ಕೋಬೇಕಾ? ಓ ಓಕೆ ಓಕೆ. ಹೂವ ಹೂವ ಕಾಕಡ ಕಾಕಡ 80 ನೋಡಿ ಮೇಡಮ್, ಕಾಕಡ ತಗೊಂಡ್ಬಂದಿದ್ದೀನಿ. ಎಷ್ಟಮ್ಮ? 80 ರೂಪಾಯಿ. ನೋಡಿ ನೀವು ಚಂದಾಗಿದ್ದೀರಾ, ನೀವು ಮುಡ್ಕೊಂಡ್ರೆ ಇನ್ನ ಪಸಂದಾಗಿರ್ತೀರಾ. ಸಾಕ್ ಕಮ್ಮಿನ ಜೊತೆ ರೇಟು ಜಾಸ್ತಿ ಹೇಳ್ತಾ ಇದೀಯ ನೀನು. ಕಡಿಮೆ ಮಾಡ್ಕೊಂತೀನಿ, ನೀವು ತಗೊಳ್ಳಿ ಫಸ್ಟ್. ಅವ್ರು 50 ಕೊಡ್ತಾ ಇದಾರೆ, ಅಲ್ಲೇ ಹೋಗ್ತೀನಿ ಬಿಡು. ನಿಮ್ಗೆ ಹೇಳಿ ಮೇಡಮ್ ಎಷ್ಟಕ್ ಬೇಕು ಅಂತ ಹೋಗ್ಲಿ. ನಂಗೂ ಬೇಡ ನಿಂಗೂ ಬೇಡ 60. ಪರವಾಗಿಲ್ಲ ತಗೊಳ್ಳಿ. ಕೊಡಿ 2 ಮಾಡ ಕೊಡಿ. ಅಯ್ಯೋ ಮೇಡಮ್, ಅವಳ ಹತ್ರ ಇರೋ ಹೂವ ಬಾಡಾಗಿದೆ. ಇಲ್ಲಿ ಬನ್ನಿ ಮೇಡಮ್, 30 ರೂಪಾಯಿ ಕೊಡ್ತೀನಿ ನಾನು. ಹೌದಾ? ಬಂದೇರಿ. ಇರಿ ಮುಡಿಸ್ತೀನಿ, ಹಂಗಲ್ಲ. ಥ್ಯಾಂಕ್ಸ್ ಅಮ್ಮ. ನೈಸ್. ಅಂದ್ರೆ ವೆಸ್ಟರ್ನ್ ಸೂಟ್ ಆಗತ್ತಾರ ಅವರು ಹೂ ಮುಡ್ಸೋರೆ. ಅಮೃತ ನಮಸ್ಕಾರ ಮೇಡಮ್. ನೋಡಿ ಇವತ್ತು ಕಾಕಡ ತಗೊಂಡ್ಬಂದಿದ್ದೀನಿ. ಏನು ಬೇಡ, ಯಾವ ಹೂವನೂ ಬೇಡ. ಹಿಂಗ್ ಬೇಜಾರ್ ಮಾಡ್ಬಿಟ್ರೆ ಹೆಂಗೆ ನಮ್ಮ ವ್ಯಾಪಾರ ಆಗೋದು? ಇನ್ನ ಅಲ್ಲಿದೆ, ಯಾವ ಮಾಡಬೇಕು? ಕಾಕಡನೇ ಬೇಕಾ ಇಲ್ಲ ಕನಕಾಂಬರ? ಇದೇ ಸಾಕು. ನಿಮ್ ಡ್ರೆಸ್ ಕನಕಾಂಬರ ಚೆನ್ನಾಗಿರುತ್ತೆ. ಬೇಡ, ನೀ ಸೆಲೆಕ್ಟ್ ಮಾಡ್ತೀನಿ, ನಾ ಸೆಲೆಕ್ಟ್ ಮಾಡೋದಾ? ನೀವ್ ತಗೊಳ್ಳಿ ಮೇಡಮ್, ಕಸ್ಟಮರ್ ಅಂದ್ರೆ ನೀವೇ ತಗೋಬೇಕಲ್ಲ. 2 ಮೊಳ ಕೊಡು. ಎಷ್ಟು 2 ಮೊಳ? ತಗೊಳ್ಳಿ 50 ಕೊಡ್ತೀನಿ. 50? 30 ಕೊಡ್ತೀನಿ ತಗೊಂಡು. ಇದು ತರುಣ್ ಅವ್ರಿಗೂ ಕೊಟ್ಬಿಟ್ಟು ನೆಕ್ಸ್ಟ್ ಯೂಸ್ ಆಗತ್ತೆ. ಅವ್ರು ಯಾರಿಗೂ ಕೊಟ್ಕೋತಾರೆ ಬಿಡು. ಕಾಕಡ ತಗೊಂಡ್ಬಂದಿದ್ದೀನಿ. ನನಗೆ ಬೇಕಾಗಿರೋ ಹೂವ ಇಲ್ಲಿಲ್ಲ ಬಾಮ್ಮ. ಬುಟ್ಟಿನೇ ತಗೊಂಬಿಡಿ. ಯಾವ ಹೂವ ಬೇಕು ಕೇಳು. ಯಾವ್ದೋ ಇವ್ರು ನೋಡ್ತಾ ಇದ್ರೆ ಒಂದು ದಾಸವಾಳ ತಗೊಂಬಂದು ನನ್ ಕಿವಿಗೆ ಸದ್ಯಕ್ಕೆ ಯಾವ್ದು ಬೇಡ ನನಗೆ. ಹೂ ಮಾರಿದ್ ಸಾಕು ಬಾ. ತರುಣ್ ಅವ್ರು ತಗೊಂತಾರೆ. ಬರ್ತೀನಿ. ಅಮೃತ, ಹೇಳಿ ಸರ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿನ್ ವೀಟಿ ತುಂಬಾ ಚೆನ್ನಾಗಿತ್ತಮ್ಮ. ನನ್ಗೆ ಐ ಲೈಕ್ ಇಟ್ ಅ ಲಾಟ್. ನೀನು ತುಂಬಾ ಒಂದು ಪ್ಯೂರ್ ಸೋಲ್ ಅನ್ಸುತ್ತೆ ನೀನು. ವೆರಿ ಹಾನೆಸ್ಟ್ ಯು ಆರ್. ಅಂಡ್ ಪರ್ಫಾರ್ಮೆನ್ಸಿಗೆ ಅಂತ ಬಂದಾಗ ಬಿಗ್ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ನಿನ್ನಲ್ಲಿ ನನಗೆ. ಯಾಕಂತಂದ್ರೆ ಆ ಫಸ್ಟ್ ಸೌಂಡಿಂಗೇನೆ 80 ಅದನ್ನ 80ನ ನೀಟಾಗಿ ಕೂಡ ಹೇಳ್ಬೋದಾಯ್ತು. ಬಟ್ ನೀನು ಅವ್ರ ಸ್ಲ್ಯಾಂಗ್ ನ ಕನೆಕ್ಟ್ ಮಾಡ್ಕೊಂಡು ಅವ್ರು ಹೆಂಗ್ ಹೇಳ್ತಾರೆ ಸ್ಲ್ಯಾಂಗು, ನೀನ್ ಎದ್ದು ಬಂದು ಇಲ್ಲಿ ಗಂಡನ ಒಂದು ಎಪಿಸೋಡ್ ಮಾಡ್ತೀಯ. ತುಂಬಾ ಎಮೋಷನಲ್ ಆಗಿತ್ತು ಅದು. ವೆರಿ ನೈಸ್, ಇಟ್ ವಾಸ್ ವೆರಿ ನೈಸ್. ನನಗೆ ಪ್ರೀವಿಯಸ್ ಎಲ್ಲ ಎಪಿಸೋಡ್ಸ್ ಕಂಪೇರ್ ಮಾಡಿದ್ರೆ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಗಾಡ್ ಬ್ಲೆಸ್ ಯು. ಹಿಂಗೆ ಎಫರ್ಟ್ ಹಾಕೋ ಚೆನ್ನಾಗತ್ತೆ. ಒಳ್ಳೇದಾಗ್ಲ. ಪ್ರೇಮ ಮೇಡಮ್ ಹತ್ರ ಕೇಳೋಣ. ಮೇಡಮ್. ಅಮೃತ ಹೇಳಿ ಮೇಡಮ್. ತುಂಬಾ ಚೇಂಜ್ ಆಗಿದೆಯಾ ಆಕ್ಟಿಂಗ್ ಅಲ್ಲಿ? ವೆರಿ ಗುಡ್, ಐ ರಿಯಲಿ ಲೈಕ್ ದಟ್. ಹಾಯ್ ಅಮೃತ. ಹಾಯ್. ಸಖತ್ತಾಗಿ ಮಾಡಿದ್ರಿ. ಅಂದ್ರೆ ಲೈಕ್ ಕಂಪೇರ್ ಟು ಎವ್ರಿಥಿಂಗ್ ದಟ್ ಯು ಹವ್ ಡನ್ ಸೋ ಫಾರ್, ಎಷ್ಟು ಚೇಂಜಸ್ ಅಂದ್ರೆ ನಿಮ್ಮ ಅಟೈರ್, ನಿಮ್ ಬಾಡಿ ಲ್ಯಾಂಗ್ವೇಜ್, ನಿಮ್ ಭಾಷೆದ ಹಿಡಿತ, ಎವ್ರಿಥಿಂಗ್ ವಾಸ್ ಡಿಫ್ರೆಂಟ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ನನಗೂ ಎಮೋಷನಲ್ ಬಿಟ್ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು. ಗುಡ್ ಲಕ್. ಈಗ ಮಾಸ್ಟರ್ ಮೈಂಡ್ ರಮೇಶ್ ಸರ್. ಎಕ್ಸಲೆಂಟ್ ಅಮೃತ. ಥ್ಯಾಂಕ್ ಯು ಸರ್. ಕ್ಯಾರೆಕ್ಟರ್ ಸ್ಟಡಿ ಅಂತ ಕಳ್ಸಿದ್ರಲ್ಲ, ಕರೆಕ್ಟ್ ಆಗಿ ಆ ಕ್ಯಾರೆಕ್ಟರ್ ಸ್ಟಡಿ ಮಾಡಿದ್ರ. ನಿಜವಾಗ್ಲೂ ಇವ್ರ ಇನ್ನೋಸೆನ್ಸ್ಗೆ ಒಂದು ಹೂವು ಬೇರೆ ಹೂವುಗಳನ್ನ ಮಾರೋ ತರ ಇದೆ ಅಲ್ಲಿ. ಸೋ ಕ್ಯೂಟ್. ಗುಡ್ ಲಕ್ ಟು ಯು. ಗುಡ್ ಲಕ್ ಟು ಯು. ನೈಸ್. ಅಮೃತ, ನೀವೇ ಒಂದು ಹೂವು. ಅಯ್ಯೋ ಬೇಬಿ, ಯಾಕೆ? ಅಯ್ಯಯ್ಯೋ ಪಾಪುಜಿ, ಯಾಕೆ? ಅಯ್ಯಯ್ಯೋ ಅಮೃತ, ಯಾಕೆ? ಫಸ್ಟ್ ಟೈಮ್ ಫ್ಲೈಟ್ ಟೇಕ್ ಆಫ್ ಅಂತ ಮಾಡಿದೆ, ಅದಾದ್ಮೇಲೆ ಆನ್ ಸ್ಪಾಟ್ ಮಾಡಿದೆ, ಲಾಸ್ಟ್ ಟೈಮ್ ಮಾಲಾಶ್ರೀಗೆ ಮಾಡಿದೆ. ಸೊ ಎಲ್ಲರ ಕಡೆಯಿಂದನೂ ಗುಡ್ ರೆಸ್ಪಾನ್ಸ್ ಇತ್ತು. ಬಟ್ ಮಾಲಾಶ್ರೀಗೆ ಎವ್ರಿ ಒನ್ ವರ್ ಲೈಕ್, ನೀನು ಇನ್ನೂ ಚೆನ್ನಾಗಿ ಮಾಡ್ತೀಯಲ್ಲ, ಯಾಕೆ ಹಿಂಗೆ ಡಲ್ ಆಗಿಬಿಟ್ಟೆ ಅಂತ ತುಂಬ ಜನ ಹೇಳಿದ್ರು. ಯು ಕ್ಯಾನ್ ಡೂ ಇಟ್ ಅಂತ. ಇವತ್ತೂ ಅಷ್ಟೇ, ನಾನು ಅಲ್ಲಿ ಕೂತಿರೋ ಆಗ ಗೊತ್ತು ಐ ಹ್ಯಾವ್ ಟು ಡೂ ಇಟ್ ಅಂದ್ಬಿಟ್ಟು ನಾನು ನನ್ಗೆ ಗೊತ್ತಿರೋದನ್ನ ಇವತ್ತು ಫೈನಲ್ ಆಗಿ ನಾನು ಮಾಡಿದೆ ಅಂತ ನನಗೆ ಅನ್ನಿಸ್ತು. ಸಖತ್ತಾಗಿ ಮಾಡಿದ್ರಿ ನೀವು. ಓಕೆನಾ? ಸೊ ನೀನ್ ಎಲ್ಲರಿಗೂ 2 ಮೊಳ 3 ಮೊಳ ಅಂತ ಹೂವ ಮಾರಿದೀರಾ. ನಿಮಗೆ ಎಷ್ಟು ಮೊಳ ಸಿಗುತ್ತೆ ಅಂತ ನೋಡೋಣ ಅಲ್ವಾ? ತರುಣ್ ಅವರೇ, ಮಾರ್ಕೆಟ್ಗೆ ಹೋಗಿ ಬಂದಿದ್ದೀರಾ. ಮಹಾನಟಿನಲ್ಲಿ ನಿಮ್ ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. 460
ಪ್ರೇಮ ಮ್ಯಾಮ್, ನಿಶ್ವಿಕಾ, ಅಮೃತ, ನಿಮಗೆ 3 stars for the performance +1 for the effort that you put in. 4 star again. ಅಮೃತ ಸಖತ್ತು 4 stars. ಅದು 3 ಜನ. ಈ ಸ್ಪಿರಿಟ್ ನ ಬಿಡಬಾರ್ದು, ಬಿಡಲ್ಲ. ಹಿಂಗೆ ಕ್ಯಾಚ್ ಮಾಡ್ಕೋ, ಹಿಂಗೆ ಪರ್ಫಾರ್ಮ್ ಮಾಡ್ಬೇಕು. ಓಕೆ, ಹೂವ ಹೂವ ಅಂತ ಹೇಳ್ಕೊಂಡು ಹೋಗು ಬೇಬಿ. ಹೂವ ಹೂವ 80 ಒಂದ್ ಮಳೆ 80. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗ್ತಾ ಇದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಮುಂದಿನ ಜೀವನ ಯಾರದ್ದಾಗಿರುತ್ತೆ, ನಟಿಯ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಹೇಗಿರುತ್ತೆ, ಇದನ್ನೆಲ್ಲ ಕೇಳೋಣ. ಲೆಟ್ಸ್ ವೆಲ್ಕಮ್ ಮೈಸೂರಿನ ರಿಯಾ ಬಗ್ರೆ. ಅಜ್ಜಿ ಹೇಳಮ್ಮ. ನಾನು ರಿಯಾ ಬಗ್ರೆನ ಕರ್ದೆ, ನೀವ್ಯಾರು? ನಾನೇ ಕಣಮ್ಮ ಅವಳು. ಇಷ್ಟು ಬಗ್ಬಿಟ್ಟಿದ್ದೀರಾ? ಅದು ಹೆಸರಲ್ಲೇ ಬಗ್ರೆ ಇದೆ ಅಲ್ವಾ? ಈಗ ಬಗ್ರೆ ಬಿಟ್ಟು ರಿಯಾ ಆಗಿ ಚೇಂಜ್ ಆಗಿ ನೋಡೋಣ. ರಿಯಾ ಸೂಟ್ ಆಗ್ತಾ ಇದೆ ಇದು. ಆಕ್ಚುಲಿ ಮ್ಯಾಮ್, ನನ್ನ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ರೌಂಡ್ ಬಂದಾಗ ಐ ವಾಂಟೆಡ್ ಟು ಡೂ ಸಮಥಿಂಗ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್. ಅದನ್ನ ಹೀಗೆ ಕ್ಯಾರೆಕ್ಟರ್ ಈ ತರ ಹುಡುಕ್ತಾ ಇರುವಾಗ ವಿ ಕೇಮ್ ಅಕ್ರಾಸ್ ಒಂದ್ ಆಂಟಿ, ಭಾಗ್ಯಲಕ್ಷ್ಮಿ ಆಂಟಿ ಅಂತ, ಅವ್ರ ಅಜ್ಜಿ ಅಲ್ಲೇ ಕೂತಿದ್ದಾರೆ. ಸೊ ಅವ್ರಿಗೆ ನೋಡಿ ಶಿ ಸಚ್ ಅ ಐ ಕ್ಯಾಚಿಂಗ್ ಪರ್ಸನ್. ಅಲ್ಲಿ ಹೋಗಿ ಅವ್ರ ಸ್ಟೋರಿ ಹಿಂಗೆ ತಿಳ್ಕೊಂಡಾಗ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ಸ್ಯಾಡ್, ಇಟ್ ಈಸ್ ವೆರಿ ನೈಸ್. ಸೊ ಅವ್ರು ಯಾರು, ಇವರು ಅವ್ರನ್ನ ಹೇಗ್ ಮೀಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ವಿಟಿ ನೋಡೋಣ ಪ್ಲೀಸ್. ಬೆಳಗ್ಗೆಯಿಂದ ನಾವ್ ಎಲ್ಲಾ ಕಡೆ ಹೋಗಿ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಸಿಗ್ಲಪ್ಪ ಅಂತ ಎಲ್ಲಾ ಕಡೆ ನೋಡ್ತಿದ್ದೆ. ಅಂಡ್ ದೆನ್ ಒಂದ್ ಸಿಗ್ನಲ್ ಅಲ್ಲಿ ಐ ಜಸ್ಟ್ ಸಾ ಒಂದ್ ಅಜ್ಜಿ ಹೆಲ್ಪ್ ಮಾಡು, 10 ರೂಪಾಯಿ ಬರ್ತಿದ್ರು. ಅವ್ರು ನೋಡಿದ ತಕ್ಷಣ ಓಕೆ ಶಿ ಸಮಥಿಂಗ್ ಆ ತರ ಫೀಲ್ ಬಂತು. ಅವ್ರ ಹತ್ರ ಹೋದೆ, ತಿಳ್ಕೊಂಡೆ. 10 ರೂಪಾಯಿ ಬಿಟ್ಟಿದೆ. ಏನ್ ಅಜ್ಜಿ ಅವಾಗಿಂದ ನಾನು ನೋಡ್ತಿದ್ದೀನಿ ನಿಮ್ಗೆ ಹಿಂಗೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರೇನು? ಭಾಗ್ಯಲಕ್ಷ್ಮಿ. ಎಷ್ಟು ವಯಸ್ಸು ನಿಮ್ಗೆ? ನಂದು 85. 85 years old ಅವರು. ಆ್ಯಂಡ್ ದೆನ್ ಎಷ್ಟು ಕಷ್ಟ ಪಡ್ತಾರೆ ಅಂದರೆ ಎವ್ರಿ ಡೇ ಎಲ್ಲ ಸಿಗ್ನಲ್ಸ್ ಹತ್ರ ಹೋಗಿ ಬತ್ತಿ ಮಾರ್ತಾರೆ ಅವರು ಫಾರ್ 10 rupees or 30 rupees ಮ್ಯಾಕ್. 10 ರೂಪಾಯಿ ಬತ್ತಿಗಳು. ನಿಮ್ಮ ಕಣ್ಣು ತುಂಬ ಚೆನ್ನಾಗಿದೆ, ತುಂಬ ಪ್ರಿಟಿಯಾಗಿ. ಹೌದಾ? ಅಜ್ಜಿ ನೀವು ತಿಂತಾ ಇರಿ, ನಾನು ನಿಮಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ನಿಮ್ದು ಬತ್ತಿ ಇದೆಯಲ್ಲ ನನಗೆ ಕೊಡಿ, ನಾನೇ ಹೋಗಿ ಮಾಡ್ತೀನಿ. ಹೌದಾ? ಇದು 10 ರೂಪಾಯಿ, ಇದು 30 ರೂಪಾಯಿ, ಇದು 10 ರೂಪಾಯಿ. I went to so many people, everybody were like no ಬೇಡ ಬೇಡ ಆ ಥರ ಅಂತ ಹೇಳ್ತಿದ್ರು. ಎಷ್ಟು ಬಿಸಿಲಲ್ಲಿ ಎಷ್ಟು ಕಷ್ಟಪಟ್ಟು ಅವ್ರು ಮಾಡ್ತಾರೆ. ಅಜ್ಜಿ ಮಾರಿದ್ರೆ ಎಲ್ಲರೂ ತಗೋತಾರೆ, ಆದ್ರೆ ನಾನ್ ಮಾರಿದ್ರೆ ಯಾರು ತಗೊಂಡೇ ಇಲ್ಲ. ಅಂದ್ರೂ ನಾನು 30 rupees ಸಂಪಾದನೆ ಮಾಡಿದ್ದೀನಿ. ನಾನು 3 ಮಾಡಿದೆ, 30 rupees ಮಾಡಿದೆ ನಾನು. ಶಿ ಈಸ್ ವೆರಿ ಇನ್ಸ್ಪೈರಿಂಗ್. ಅವ್ರಿಗೆ ನೋಡಿದ ತಕ್ಷಣ ಐ ವಾಸ್ ಲೈಕ್ ಶಿ ಈಸ್ ದ ಒನ್, ಅವರೇ ನಾನು ಆಗ್ಬೇಕಾಗಿರೋದು ಅಂತ ತುಂಬಾ ಇನ್ಸ್ಪೈರ್ ಮಾಡಿದ್ರು. ಅಮ್ಮ, ಸ್ವಾಭಿಮಾನದ ಮೂರ್ತಿ ನೀವು. ನಿಜವಾಗ್ಲೂ 85 ವರ್ಷದಲ್ಲಿ ಮನೆಯಿಂದ ಆಚೆ ಬಂದು ಸ್ವಾವಲಂಬಿ ಬದುಕನ್ನ ದುಡಿತಾ ಇದ್ದಾರೆ. ರಿಯಾ, ಅವರ ಒಂದು
ಕಥೆನ ಇವತ್ತು ಹೇಳ್ಬಹುದು ನೀವು ವೇದಿಕೆ ಮೇಲೆ. ತುಂಬಾ ಪುಣ್ಯದ ಕೆಲಸ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಏನಪ್ಪ ಬತ್ತಿ ತಗೊಳಪ್ಪ, ಸ್ವಲ್ಪ ರಸ್ತೆ ದಾಟ್ಸ್ಬೇಡಪ್ಪ. ಇಲ್ಲೇ ಕಣಪ್ಪ. ದೇವ್ರನೆಲ್ಲಿಗೆ ಒಳ್ಳೇದು ಮಾಡ್ಲಿ ಕಂದ. ಅಲ್ಲ ಅಜ್ಜಿ, ಈ ವಯಸ್ಸಿನಲ್ಲಿ ನೀವು ಯಾಕಿಷ್ಟು ಕಷ್ಟಪಡ್ತಿದ್ದೀರಾ? ಹೊಟ್ಟೆ ಪಾಡು ಕಣಪ್ಪ. ಈ ಹೊಟ್ಟೆ ತುಂಬಸಕ್ಕೆ ಏನಾದರೂ ಮಾಡಲೇಬೇಕು ಅಲ್ವಾ? ನಿಮ್ಮನ್ನ ನೋಡ್ಕೊಳ್ಳೋಕೆ ನಿಮ್ಮ ಮಕ್ಕಳು ಯಾರೂ ಇಲ್ವಾ? ನನಗೆ 4 ಮಕ್ಕಳು, 3 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ನಾವು ಕೋಲಾರದವರು. ಮಗಂಗೆ ಓದ್ಸಕ್ಕೆ ಅಂತ ತುಂಬಾ ವರ್ಷದ ಹಿಂದೆ ಬೆಂಗಳೂರಿಗೆ ಬಂದ್ವಿ. ಆದರೆ ನನ್ನ ಮಗ 25 ವರ್ಷವಿದ್ದಾಗ ಅವನ 2 ಕಿಡ್ನಿ ಹೊರಟೋಯ್ತು. ಎಲ್ಲ ಆಸ್ಪತ್ರೆಗೂ ಹೋದ್ವಿ. ಎಲ್ಲ ಕಡೆ ಕಿಡ್ನಿ ಇದೆ, ಆದರೆ 10 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತಿದ್ರು. ನಾವು ಹೆಂಗಂತ ಕೊಡೋಕ್ಕಾಗುತ್ತೆ? ಆದರೆ ತಾಯಿ ಕರುಳು, ಮಗನ ಸುಮ್ಮನೆ ಬಿಡೋಕ್ಕಾಗುತ್ತಾ? ಅದಕ್ಕೆ ನಾನೇ ನನ್ನ ಮಗಂಗೆ ನನ್ನ 1 ಕಿಡ್ನಿ ಕೊಟ್ಟೆ. ನನ್ನ ಮಗಂದು ಜೀವ ಉಳಿಸ್ದೆ. ಆದರೆ ಆಪರೇಷನ್ ಆಗಿ 2 ವರ್ಷಕ್ಕೆ ನನ್ನ ಮಗ ರೋಡ್ ಆಕ್ಸಿಡೆಂಟಲ್ಲಿ ಸತ್ತೋದ. ಅದೇ ದುಃಖದಲ್ಲಿ ನನ್ನ ಯಜಮಾನನು ಸತ್ತೋಗ್ಬಿಟ್ಟ. ಎಲ್ಲಿ ಪರವಾಗಿಲ್ಲ. ರೆಡ್ ಸಿಗ್ನಲ್ ಬಂತು. ಇರಪ್ಪ, ನಾನು 2 ಬತ್ತಿ ಮಾರ್ಬಿಡ್ತೀನಿ. ಬತ್ತಿ ತಗೊಳಪ್ಪ. 10 ರೂಪಾಯಿ ತಗೊಳಮ್ಮ. ಬತ್ತಿ 10 ರೂಪಾಯಿ. ಇದು 30 ರೂಪಾಯಿ. ಅಯ್ಯೋ, ತಗೊಳಮ್ಮ. ಅಯ್ಯೋ, ಸಿಗ್ನಲ್ ಬಂದ್ಬಿಡ್ತು. ಇದು ಎಂಥ ವಿಚಿತ್ರ ಅಲ್ವಾ? ಎಲ್ಲರೂ ಗ್ರೀನ್ ಸಿಗ್ನಲ್ ಬರಲಿ, ಬೇಗ ಹೋಗ್ಬೋದು ಅಂತ ಕಾಯ್ತಿರ್ತಾರೆ. ಆದರೆ ನಾನು ರೆಡ್ ಸಿಗ್ನಲ್ ಬರಲಿ, 1-2 ಸಂಪಾದನೆ ಆದರೂ ಮಾಡಬಹುದು ಅಂತ ಕಾಯ್ತಿರ್ತೀನಿ. ನಿಮ್ಮ ಹೆಣ್ಣು ಮಕ್ಕಳು ಏನು ಮಾಡ್ತಿದ್ದಾರೆ ಅಜ್ಜಿ? ನನ್ನ 3 ಹೆಣ್ಮಕ್ಳಿಗೂ ನಾನು ಮದುವೆ ಮಾಡಿಸ್ದೆ. ಆದರೆ ನನ್ನ 2ನೇ ಮಗಳು ಕಟ್ಕೊಂಡಿರೋನು ಊರು ತುಂಬ ಸಾಲ ಮಾಡಿ ಊರೇ ಬಿಟ್ಟು ಹೊರಟೋದ. ಅದೇ ಕೊರಗಲ್ ನನ್ನ ಮಗಳು ಹುಚ್ಚಿದ್ರೆ ಆಗೋದ್ಲು. ಆಗ ಹೆತ್ತ ಮಗಳಿಗೆ ಆಗ ನಾನು ಹೇಗೆ ಬಿಡೋಕ್ಕಾಗತ್ತೆ? ಅದಕ್ಕೆ ನಾನೇ ನನ್ನ ಮಗಳನ್ನ ಕರ್ಕೊಂಡು ಬಂದು ಹುಷಾರು ಮಾಡಿಸ್ದೆ. ಈಗ ಅವಳು ಮನೇಲಿ ಈ ಬತ್ತಿ ಮಾಡ್ತಾಳೆ, ನಾನು ಈ ಥರ ಸಿಗ್ನಲ್ಗೆ ಬಂದು ಇದು ವ್ಯಾಪಾರ ಮಾಡ್ತೀನಿ. ಅದಾದಮೇಲೆ ಬಂದಿದ್ದ ಕಾಸಲ್ಲಿ 2 ಹೊತ್ತು ಊಟ ಮಾಡಿ ಹೇಗೋ ಬದುಕ್ತಿದ್ದೀವಿ ಕಣಪ್ಪ. ಸರಿ ಕಣಪ್ಪ, ಮತ್ತೆ ಸಿಗ್ನಲ್ ಬಂತು, ನಾನು ವ್ಯಾಪಾರ ಮಾಡೋಕ್ಕೆ ಹೋಗ್ತೀನಿ. ಎಲ್ಲರ ಮನೆಗೂ ದೀಪದ ಬತ್ತಿ ಕೊಟ್ಟು ಅವ್ರ ಮನೆ ಬೆಳಗಿಸ್ತೀನಿ. ಆದರೆ ನನ್ನದೇ ಮನೆ, ಅಯ್ಯೋ. ಆದರೆ ನಾನಿದು ಹೇಳಿ ಕನಿಕಾರ ತೋರಿಸ್ತಿಲ್ಲ. ನನಗೆ ನಾನೇ ಸಂಪಾದನೆ ಮಾಡಿ ನನ್ನ ಮಗಳಿಗೂ ಸಾಕ್ತೀನಿ, ನಾನು ನನಗೂ ನೋಡ್ಕೋತೀನಿ. ಹೆಣ್ಮಕ್ಳು ಯಾವಾಗಲೂ ಬೇರೆಯವ್ರ ಮುಂದೆ ಕೈ ಚಾಚಬಾರ್ದು, ಅವ್ರ ಕಾಲಿಗೆ ಅವರೇ ನಿಲ್ಲಬೇಕು. ಸರಿ ಕಣ್ರಪ್ಪ, ಬರ್ತೀನಿ.
ತಗೊಳಮ್ಮ 10 ರೂಪಾಯಿ. ನೋಡಕ್ ಸಾಕ್ಷಾತ್ ಲಕ್ಷ್ಮಿ ಥರ ಇದೆಯಾ? ನೀನು ಒಂದು ತಗೊಳಮ್ಮ, ನೀನು ಒಂದು ತಗೊಳಪ್ಪ. ಥ್ಯಾಂಕ್ ಯು ಮ್ಯಾಮ್. ಈ ದಿನದ ಈ ಕ್ಷಣದ ಮಹಾನಟಿ ನಮ್ಮ ರಿಯಾ ಬಗ್ರಿ ಅವರು. ನಿಜವಾಗ್ಲೂ ಹೇಳ, ಅವರೇ ಲಕ್ಷ್ಮಿ, ಅವರೇ ಭಾಗ್ಯಲಕ್ಷ್ಮಿ. ಸ್ವಾಭಿಮಾನ ಬಿಡ್ತಾ ಇಲ್ಲ ಅಲ್ಲ, ಈ ಸಮಾಜಕ್ಕೆ ಸಿಕ್ಕಿರುವಂತಹ ನಿಜವಾದ ಭಾಗ್ಯಲಕ್ಷ್ಮಿ ಅವರು. ಅಮ್ಮ, ಹ್ಯಾಟ್ಸ್ ಆಫ್ ನಿಮ್ಗೆ, ಹ್ಯಾಟ್ಸ್ ಆಫ್. ಈ ಲಕ್ಷ್ಮಿಗೆ ನಾವೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡೆಯೋಣ. ಸ್ವಾಭಿಮಾನದ ಬದುಕನ್ನ ಯಾವತ್ತೂ ಬಿಟ್ಕೊಳ್ಬಾರ್ದು ಅನ್ನೋದಕ್ಕೆ ಜೀವಂತ ಉದಾಹರಣೆ ಇವರು. ಅಮ್ಮ, ಹೇಗೆ ಜೀವನವನ್ನ ನೀವಿಷ್ಟು ಚೆನ್ನಾಗಿ ಗೆಲ್ತಾ ಇದ್ದೀರಾ ಅಮ್ಮ? ಗೆಲ್ಲಬೇಕು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸ್ವಾಭಿಮಾನ ಇರಬೇಕು, ಇನ್ನೊಬ್ಬರು ಹಂಗಿಲ್ದ ಬದುಕಬೇಕು. ನನ್ನ ಜೊತೆಗೆ ನನ್ನ ಮಗಳಿದ್ದಾಳೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಅವಳಿಗೆ ನಾನು ತಾಯಿ ಆಗಿದ್ರು ನನಗೆ ಅವಳು ತಾಯಿ ಆಗಿದ್ದಾಳೆ. ಬೆಳಗ್ಗೆ ಹೋಗೋವಾಗ ಏನಾದ್ರು ತಿಂಡಿ ಗಂಜಿ ಏನಾದರೂ ಮಾಡಿಕೊಡ್ತಾಳೆ. ಜೊತೆಗೆ ಬತ್ತಿಗಳು ಅವಳು ಮಾಡ್ತಾಳೆ, ಅವಳೇ ಜಾಸ್ತಿ ಮಾಡ್ತಾಳೆ ಬತ್ತಿಗಳು. ನಾನು ಮಾರ್ಕೊಂಡು ಬರೋದು ಅಷ್ಟೇ ನನ್ನ ಕೆಲಸ. ಮಾರಿದ್ರೆ ಮಾತ್ರ ದುಡ್ಡು ಬರುತ್ತೆ, ಸುಮ್ಮನೆ ಕೂತ್ಕೊಂಡ್ರೆ ಯಾರು ದುಡ್ಡು ಕೊಡೋಲ್ಲ. ನಮಗೆ ಬರೋದು ವೃದ್ಧಾಪ್ಯವೇತನ 1200 ಬರುತ್ತೆ. ಬಾಡಿಗೆ ಕಟ್ಟಬೇಕು 5000, ಮನೆ ಖರ್ಚು ನೋಡಬೇಕು. ಅದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಯಾರನ್ನ ಕೇಳೋದು? ಸ್ವಾಭಿಮಾನ ಕಷ್ಟಪಟ್ಟರೆ ಭಗವಂತ ದಾರಿ ತೋರಿಸ್ತಾನೆ. ಅದಕ್ಕೋಸ್ಕರವಾಗಿ ಭಕ್ತಿಗಿರ್ತ ಹೋಗಿ ಎಲ್ಲರೂ ಸಹಾಯ ಮಾಡಿ. ನನ್ನ ಜೊತೆ ಮಗಳಿದ್ದಾಳೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಅವಳು ನಾನು ಆ ಥರ ಆಗ್ಬಿಡಕ್ಕೆ ನಂಗೆ ಇಷ್ಟ ಇಲ್ಲ, ನನ್ನನ್ನು ಬಿಡಕ್ಕೆ ಅವಳಿಗೂ ಇಷ್ಟ ಇಲ್ಲ. ಚೆನ್ನಾಗಿ ನೋಡ್ಕೊಳ್ತಾಳೆ. ಈಗ ನಾನ್ ನಿಮ್ಮನ್ನ ಅಜ್ಜಿ ಅಂತ ಕರೆದೆ ಅಲ್ವಾ? ಹೌದು. ನಿಮ್ಮನ್ನ ಅಜ್ಜಿ ಅಂತ ಕರೆದ್ರೆ ನಾನು ನಿಮ್ಮ ಮೊಮ್ಮಗಳ ತರಾನೇ ಅಲ್ವಾ? ಹೌದಮ್ಮ, ಖಂಡಿತ. ನೀವೇನು ಅನ್ಕೊಂಡಿಲ್ಲ ಅಂದ್ರೆ ನಾನು ಸಾಯೋವರೆಗೂ ನಿಮ್ಮ ಮನೆ ಬಾಡಿಗೆ ಕಟ್ತೀನಿ ನಾನು. ನೀವ್ ಯಾವ ಮನೇಲಿ ಬೇಕಾದ್ರೂ ಇರಿಮ್ಮ, ಆ ಮನೆ ಬಾಡಿಗೆ ನಾನು ಕಟ್ತೀನಿ. ಓಕೆ, ಇನ್ನು ಅದ್ರ ಚಿಂತೆ ಬಿಟ್ಬಿಡಿ. ನನಗೆ ಒಂದ್ ವಿಷಯ ಹೇಳಿ, ಭಗವಂತ ಮೇಲಿನ ಮೇಲೆ ಕಷ್ಟ ಕೊಟ್ಟಾಗ ಕೋಪ ಬರುತ್ತೆ ನಮ್ಗೆ. ನಮಗೆ ಯಾಕೆ ಈ ತರ ಕಷ್ಟ ಕೊಡ್ತೀಯ ಅಂತ ಹೇಳಿ ನೀವು ಬೈಕೊಂಡಿಲ್ವಾ? ದೇವ್ರನ್ನ ಬೈಕೊಂಡಿಲ್ವಾ? ಬೈಕೊಳ್ಳಿಲ್ಲ. ಇದೆಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮಫಲ ಒಂದು. ಆಮೇಲೆ ನಾ ತುಂಬ ರಾಮನಾಮ ಬರಿತೀನಿ, ಆ ರಾಮರಕ್ಷೆ ಹೇಳಿದ್ದೀನಿ. ರಾಮ ಕಥೆ ಓದ್ತೀನಿ, ರಾಮನ ಮೇಲೆ ಹಾಡುಗಳೆಲ್ಲ ಕಟ್ಟಿದ್ದೆ. ಎಲ್ಲ ಈಗೆಲ್ಲ ಮರ್ತೋಗಿದೆ, ವಯಸ್ಸಾಯ್ತು. ಇವತ್ತು ಆಕ್ಚುಲಿ ರಾಮನವಮಿ ದಿವಸ ನಾವು ಶೂಟ್ ಮಾಡ್ತಾ ಇದೀವಿ. ಯಾರಿಗ್ ಗೊತ್ತು ಶಬರಿನೇ ಬಂದಿದ್ದಾರೋ. ಯಾವ್ದಾದ್ರು ಒಂದ್ ಸ್ತೋತ್ರ ನೆನ್ಪಿದ್ರೆ ಹೇಳ್ತಾರೆ. ಇವತ್ತು ರಾಮನವಮಿ ಆಕ್ಚುಲಿ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಈಗಲೂ ಬರಿತಾ ಇದ್ದೀನಿ. ಬೆಳಗಾದರೆ ಬೆಳಗಿನ ಜಾವ 5 ಗಂಟೆಗೆ ಎದ್ದರೆ 6 ಗಂಟೆವರೆಗೂ ರಾಮನಾಮ ಬರಿತೀನಿ. ಶತ್ರುಗಳನ್ನು ನಾನು ದ್ವೇಷ ಮಾಡಲ್ಲ. ಆ ದ್ವೇಷ ಇಟ್ಕೊಂಡ್ರೆ ನಮ್ಮಲ್ಲೂ ದ್ವೇಷ ಬೆಳೆಯುತ್ತೆ, ನಾವು ಕೆಟ್ಟವರಾಗ್ತೀವಿ ಬೇಗ. ನಮ್ಮ ಶತ್ರುಗಳನ್ನು ನಾವು ಪಕ್ಕದಲ್ಲೇ ಇಟ್ಕೊಂಡು ಅವ್ರಿಗೂ ಒಳ್ಳೆ ಮಾರ್ಗ ತೋರಿಸ್ಬೇಕು. ಅಜ್ಜಿ, ನಿಮ್ ಕಥೆನ ಈ ನಿಮ್ಮ ಮೊಮ್ಮಗಳು ಇಲ್ಲಿ ವೇದಿಕೆ ಮೇಲೆ ಹೇಳಿದ್ರು. ನಿಮ್ ತರನೇ ಆಕ್ಟ್ ಮಾಡಿದ್ರಾ? ಚೆನ್ನಾಗಿ ಮಾಡಿದ್ರು. ನನಗೆ ಆಶ್ಚರ್ಯ ಆಯ್ತು. ನನ್ನನ್ನು ಕರಿತಿದ್ದೀರಲ್ಲ, ಇನ್ನೊಬ್ಬರು ಬಂದಿದ್ದಾರೆ ನನ್ನಂಗೇನೆ ಅನ್ಕೊಂಡು. ಇಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲೂ
ಆ ನಗು ಒಂದು ಮಿಸ್ ಆಗಲ್ವಲ್ಲ, ಹೆಂಗ್ ಕಾಪಾಡ್ಕೋತೀರಾ? ಆ ನಗು ಇದರಿಂದಾನೇ ನಾನು ಬದುಕ್ತಾ ಇದ್ದೀನಿ. ಯಾಕೆಂದ್ರೆ ಮನುಷ್ಯ ಆದ್ಮೇಲೆ ಕಷ್ಟ ಬಂದೇ ಬರುತ್ತೆ. ಪ್ರತಿಯೊಂದು ಜೀವಕ್ಕೂ ಕಷ್ಟ ಇರುತ್ತೆ. ಅದನ್ನು ತಾಳ್ಮೆಯಿಂದ ಸಹನೆಯಿಂದ ತಡ್ಕೊಳ್ಳೋವನೇ ನಿಜವಾದ ಮನುಷ್ಯ. ಏನೋ ಭಕ್ತಿಗಳು ಮಾಡ್ತೀನಿ, ಅವ್ರಿಷ್ಟ ಬಂದಷ್ಟು ಕೊಡ್ತಾರೆ. ಬಟ್ ಪ್ರೀತಿಯಿಂದ ತಗೋತಾರ ಅಥವಾ ಯಾರಾದ್ರೂ? ಇಲ್ಲ ಯಾರು ಬೇಜಾರು ಮಾಡ್ತಾರೆ. ಅವ್ರಿಷ್ಟ ಬಂದಷ್ಟು ಅವ್ರು ಸಹಾಯ ಮಾಡಿದ್ರೆ ಒಳ್ಳೆಯವರು, ಇಲ್ಲದ್ರೆ ಅವ್ರು ಕೆಟ್ಟವರು ಅಂತಲೂ ನಾನು ಬೈಕೊಳ್ಳಲ್ಲ. ನಮ್ಗೆ ಯಾರು ಇಲ್ಲ, ನಮ್ಮ ಜೊತೆಗೆ ದೇವರಿದ್ದಾರೆ. ತರುಣ್ ಅವರೇ, ಕೊಟ್ಟ ಜೀವನವನ್ನ ಗೌರವದಿಂದ ಬಾಳ್ತಾ ಇರುವಂತ ಈ ಶಬರಿ ಬಗ್ಗೆ ಏನ್ ಹೇಳ್ತೀರಾ? ನಾನು ಅಲ್ಲೇ ಮಾತಾಡ್ಬೋದಾಗಿತ್ತು. ನಾನು ಇಲ್ಲಿ ಬಂದಿದ್ದ ಉದ್ದೇಶ ಇಷ್ಟೇನೆ. ಈ ಪಾತ್ರನ ಇವ್ರು ಮಾಡಿದ್ದು, ಇವ್ರ ಪರವಾಗಿ ಇವರು ಬತ್ತಿ ತೊಗೊಂಬಂದು ಕೊಟ್ಟರು. ಅದ್ರದ್ದು ದುಡ್ಡು ನಾನು ಕೊಟ್ಟಿರಲಿಲ್ಲ. ಅಮ್ಮ, ಈ ಬತ್ತಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ, ಅದಕ್ಕೆ ಅದ್ರದ್ದು ಕೊಟ್ಟಿದ್ದೀನಮ್ಮ. ಇದು ನಮ್ಮ ಮನೇಲೆ ರಾಮನಿಗೆ ಹೋಗುತ್ತೆ. ಇದು ಮೇ ಬಿ ಅವರು ಬಂದಿರೋದು ಈ ಶೋಗೆ ಇವಳನ್ನು ಕಾಪಾಡೋದಕ್ಕೆ ಅಂತ. ಈ 3-4 ಎಪಿಸೋಡಲ್ಲಿ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇವತ್ತು ಮಾಡಿರೋದು ಇವರು. ಅಮ್ಮ, ನೀವು ಬಂದಿದ್ದು ಭಾಳ ಖುಷಿ ಆಯ್ತಮ್ಮ ನಮಗೆ. ಹಾಂ, ಆಯ್ತು. ಸೋ ಸ್ವೀಟ್ ತರುಣ್ ಅವರು ಮೈಕಲ್ಲಿ ಇದನ್ನ ಹೇಳಿಲ್ಲ. ತರುಣ್ ಅವ್ರು ಬಂದು ಒಂದು ಮಾತು ಹೇಳ್ತಾರೆ, ಇನ್ ಮುಂದೆ ಅವರ ದಿನನಿತ್ಯದ ಜೀವನಕ್ಕೆ ಬೇಕಾಗುವಂತ ದಿನಸಿ, ಗ್ರಾಸರಿ ಎಲ್ಲವೂ ತರುಣ್ ಅವ್ರ ಕಡೆಯಿಂದ ಇನ್ ಮುಂದೆ ಬರುತ್ತೆ. ನಮಸ್ತೆ ಅಮ್ಮ, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ. ನೀವು ಹೇಗೆ ಏನೇ ಬಂದ್ರು ಪರವಾಗಿಲ್ಲ, ದೇವ್ರೊಂದು 2 ಕಾಲು ಕೊಟ್ಟಿದ್ದೇನೆ, ಕೈ ಕೊಟ್ಟಿದ್ದೇನೆ, ನಾನು ಕಷ್ಟಪಡ್ತೀನಿ ಅಂತ ಇದ್ದೀರೋ ಅದನ್ನ ನಾನು ಫಾಲೋ ಮಾಡ್ತೀನಿ. ನಾನು ಇನ್ಮೇಲಿಂದ ನಿಮ್ಮನ್ನ ಇನ್ಸ್ಪಿರೇಷನ್ ತಗೊಂಡು ಏನಾದರೂ ಆಗಲಿ ಕೆಲಸ ನಂಬಿ ನಾನು ಬದುಕ್ತೀನಿ. ಸೊ ಥ್ಯಾಂಕ್ ಯು ಈ ವಿಷಯನ ನನಗೆ ತಿಳಿಸಿದ್ದಕ್ಕೆ. ಆ್ಯಂಡ್ ರಿಯಾ, ಐ ಆಮ್ ಸ್ಟನ್ಡ್ ಫ್ರಮ್ ದ ಟೈಮ್ ಯು ಸ್ಟಾರ್ಟೆಡ್ ಟಿಲ್ ಇಲ್ವರೆಗೂ. ಇಲ್ಲಿ ನೀವು ಬರ್ತಾ ನನಗೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಆ್ಯಂಡ್ ಯು ಒನ್. ದಿಸ್ ಇಸ್ ವಾಟ್ ಶೋಸ್ ನಿಮ್ಮ ಪ್ಯಾಷನ್ನು, ನಿಮ್ಮ ಇಂಟ್ರೆಸ್ಟು, ನಿಮ್ಮ ಸೀರಿಯಸ್ನೆಸ್ ಇವತ್ತು ತೋರಿಸ್ತೀನಿ ನೀವು ಸ್ಟೇಜ್ ಮೇಲೆ. ವೆರಿ ವೆಲ್ ಡಿಸರ್ವ್ಡ್. ಕಂಗ್ರ್ಯಾಚುಲೇಷನ್ಸ್. ದಿಸ್ ವಾಸ್ ಮ್ಯಾಜಿಕ್. ಏನಕ್ಕೆ ಅಂದರೆ ಅಮ್ಮ ಆಶೀರ್ವಾದ ನಿಮ್ಮ ಮೇಲಿತ್ತು. ಅದಕ್ಕೆ ಪ್ರೇಮ ಮ್ಯಾಮ್, ಏನ್ ಹೇಳ್ತೀರಾ ಈ ನಮ್ಮ ಮುದ್ದಾದ ಅಜ್ಜಿ ಬಗ್ಗೆ? ಜೀವನದಲ್ಲಿ ಎಷ್ಟೆಷ್ಟೋ ನೋಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ಬಟ್ ಇವರು ದೊಡ್ಡ ಇನ್ಸ್ಪಿರೇಷನ್ ನನಗೆ. ಖಂಡಿತ. ಅಂದರೆ ನನ್ನ ತಾಯಿ ಒಂದು ಮೋಟಿವೇಶನ್ ಒಬ್ಬರಿದ್ದರು. ಬಟ್ ಇವರು ನನ್ನ ತಾಯಿ ಸ್ಥಾನದಲ್ಲೇ ಇವರು ನನಗೆ ಮೋಟಿವೇಶನ್ ಆಗಿದ್ದಾರೆ. ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಐ ಡೋಂಟ್ ಕೇರ್, ಬಟ್ ಐ ವಿಲ್ ಫೇಸ್ ಇಟ್, ಐ ವಿಲ್ ಮೂವ್ ಆನ್ ವಿತ್ ದ ಸ್ಮೈಲಿಂಗ್. ಐ ವಿಲ್ ಗೋ. ಸೂಪರ್ ಮ್ಯಾಮ್. ನಾನು ಅಂದ್ಕೊಂಡೆ ರಿಯಾ ಬಂದಾಗಲೇ ಮಾಡ್ತಾಳೆ ಈ ಕ್ಯಾರೆಕ್ಟ್ರು ಅಂತ. ಖಂಡಿತ ನಂಗೆ ಆ ಕಾನ್ಫಿಡೆನ್ಸ್ ಇತ್ತು. ನಾನು ಹೇಳ್ತಿದ್ದೆ ತರುಣ್ಗೆ, ಮಾಡ್ತಾಳೆ ನೋಡು ಈಗ ಅಂತ. ನಾನು ಮುಂಚೆ ರಿಯಾನ್ ನೋಡಿದ್ದು ಇವಾಗ ನೋಡಿದ್ದು ಲಾಡ್ ಆಫ್ ಡಿಫ್ರೆನ್ಸ್. ತುಂಬ ಚೆನ್ನಾಗಿ ಮಾಡಿದೆ. ವೆರಿ ಹ್ಯಾಪಿ. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಅರವಿಂದ್ ಸರ್, ಬ್ರಿಲಿಯಂಟ್ ರಿಯಾ. ಥ್ಯಾಂಕ್ ಯು ಸರ್. ಫಿಸಿಕಲಿ ಅಲ್ಲಿ ಒಂದು ಗೂನ್ ಇತ್ತು, ಏಜ್ ನಿಮಗೂ ಅದು ತುಂಬಾ ಡಿಫ್ರೆನ್ಸ್ ಇತ್ತು. ಪರ್ಫಾರ್ಮೆನ್ಸ್ ಮಾಡಕ್ಕೆ ಒಂದು ಅವಕಾಶ ಆಯ್ತು. ನಂಬರ್ 1. ನಂಬರ್ 2, ಅದ್ರ ಹಿಂದೆ ಒಂದು ಅದ್ಭುತವಾದ ಕಥೆ ಇತ್ತು. ಕಂಗ್ರ್ಯಾಚುಲೇಷನ್ಸ್ ಅಣ್ಣಮ್ಮ. ಏನ್ ಹೇಳದ, ಅಯ್ಯೋ ನನಗೆ ಒಂದು 5 ನಿಮಿಷದಲ್ಲಿ ಜೀವನದ ಎಲ್ಲಾ ಪಾಠನೂ ಹೇಳ್ಬಿಟ್ರು ಅವರು. ಎಂತೆಂತ ಮಾತುಗಳು ಹೇಳಿದಾರ್ರಿ. ಯಾರನ್ನು ದ್ವೇಷ ಮಾಡಬಾರ್ದು ಅಂತಾರೆ, ಸ್ವಂತ ಕಾಲಲ್ಲಿ ನಿಲ್ಬೇಕು ಅಂತಾರೆ, ಯಾರ ಹಂಗಲ್ಲೂ ಇರಬಾರ್ದು ಅಂತಾರೆ. ಅಮ್ಮ, ನಂದೊಂದು ಶೋ ಇತ್ತು ವೀಕೆಂಡ್ ಅಲ್ಲಿ, ಒಬ್ರು ಸಾಧಕರನ್ನ ಸುತ್ತಿ ಹೇಳ್ತಾ ಇದೆ, ಮರ್ತೋಗಿತ್ತು, ಬಂದೆ. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು. ನಾನು ರಮೇಶ್ ಬಂದ ಶುರು ಮಾಡೋಣ. ದಿಸ್ ಇಸ್ ಮಹಾನಟಿ ಅಂಡ್ ಈ ವಾರದ ಸಾಧಕರು ಶ್ರೀಮತಿ ಭಾಗ್ಯಲಕ್ಷ್ಮಿ. ಎಲ್ಲ ಪಿಕ್ಚರ್, ನೀವಿರೋ ಪಿಕ್ಚರ್ಗಳೆಲ್ಲ ನೋಡ್ತೀನಿ. ಹೌದಾ? ನೀವಂದ್ರೆ ತುಂಬ ಇಷ್ಟ ನನಗೆ. ನನಗೂ ನೀವಂದ್ರೆ ಬಹಳ ಇಷ್ಟ ಇವತ್ತಿಂದ. ಆಯ್ತು. ಪಾಪ ನನ್ನ ಮಗ ಇದ್ದಿದ್ರೆ ನಿಮ್ ತರ ಒಬ್ಬ ಮಗ ಇರ್ತಿದ್ದ ನನಗೆ ಅಂತ ಹೇಳ್ತಿದ್ದೆ.
ಸೋ ಮಚ್ ರಮೇಶ್ ಸರ್. ಅಮ್ಮ ಥ್ಯಾಂಕ್ ಯು. ಇವತ್ತು ನೀವು ರಿಯಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ ಜಡ್ಜಸ್ ಕಡೆಯಿಂದ ಸ್ಟ್ಯಾಂಡಿಂಗ್ ಓವೇಷನ್ ಪಡ್ಕೊಂಡ್ರಿ. ಆದ್ರೆ ಸ್ಟಾರ್ಸ್ ಅಂತ ಬಂದಾಗ ನಾವು ಜಡ್ಜಸ್ ಹತ್ರ ಕೇಳ್ಬೇಕು ನಿಮ್ಗೆ ಎಷ್ಟು ಸ್ಟಾರ್ಸ್ ಕೊಡ್ತಾ ಇದಾರೆ ಅಂತ. ಡೈರೆಕ್ಟ್ರೆ, ದಿಸ್ ವಿಲ್ ಬಿ ದ ಫಸ್ಟ್ ಟೈಮ್ ಇನ್ ಮಹಾನಟಿ ವಿ ಹ್ಯಾವ್ ಡಿಸೈಡೆಡ್ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್.